ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತೋ ವಿರೇಹೇನ ಸುತಾ ಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ ನಿಧಾರ್ಯ ತದ್ಗಾಹಿ ಸುತಾನುಯಾಯೀ ಯಯೌ ವಿದೇಹಾನ್ ಅನುಜಾನುಜಾತಃ. ವಿದೇಹಾನ್ ಅನುಯಾತಃ. ಅದಾದಮೇಲೆ ಅಥೋ ಅಹಲ್ಯಾಂ ಪತಿನಾಭಿಷಪ್ತಾಂ ಪ್ರದರ್ಶನಾದಿಂದ್ರಕೃತಾತ್ ಶಿಲೀಕೃತಾಂ ಸದರ್ಶನಾನ್ಮಾನುಷತಾಮುಪೇತಾಂ ಸುಯೋಜಯಾಮಾಸ ಸಗೌತಮೇನ. ಆ ಬಳಿಕ ಅಹಲ್ಯೆ ಪತಿಯಿಂದ ಅಭಿಶಪ್ತಾಂ, ಬಹಳ ಘೋರವಾದ ಶಾಪ. ಇಲ್ಲಿವರೆಗೂ ಕೂಡ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಶಿಲೆಯಂತೆ ಇರಬೇಕು, ಅದು ಯಾವ ಅಪರಾಧವೂ ಆಕೆಯಿಂದ ಆಗಿಲ್ಲ. ಅಭಿಶಪ್ತಾಂ ಅಸಹಿಸ್ಕೊಂಡು ಕೊನೆಗೆ ಅವ್ರು ಹೇಳಿ ಯಾವತ್ತು ರಾಮಸ್ಯ ದರ್ಶನ, ರಾಮದೇವರ ದರ್ಶನ ಆಗುವವರೆಗೂ ಅಂತ ಹೇಳಿಬಿಟ್ರೆ ಪ್ರದರ್ಶನಾತ್ ಇಂದ್ರಕೃತಾತ್ ಶಿಲೀಕೃತ. ಇಂದ್ರಕೃತಾತ್ ಅಹಲ್ಯಾಕೃತಾತ್ ಅಲ್ಲ, ಅದು ಇಂದ್ರಕೃತಾತ್ ಪ್ರದರ್ಶನ. ಇಂದ್ರದೇವರಿಂದ ಆದಂತಹ ಈ ಒಂದು ಪ್ರದರ್ಶನ ಬಲಾತ್ಕಾರೇಣ ರಮಣ ಶಿಲೀಕೃತ ಸ್ವದರ್ಶನಾತ್ ಮಾನುಷತಾಮುಪೇತ. ಬಹಳ ಮುಖ್ಯ ಇತ್ತು. ರಾಮದೇವರು ಏನು ಮಾಡಿದ್ರು, ಒಂದು ಶಿಲೆ ಇತ್ತು, ಕಾಲಿಗೆ ಮುಟ್ಟಿದ್ರು ತಕ್ಷಣ ಅಲ್ಲೇ ಅಂತ ತಪ್ಪು ಕಥೆ. ವಾಲ್ಮೀಕಿ ರಾಮಾಯಣದಲ್ಲೂ ಹಾಗಿಲ್ಲ, ಸಂಗ್ರಹ ರಾಮಾಯಣದಲ್ಲೂ ಹಾಗಿಲ್ಲ, ಪುರಾಣಗಳಲ್ಲೂ ಹಾಗಿಲ್ಲ. ಅದು ಜನಗಳಿಗೆ ಬಂದುಬಿಟ್ಟಿದೆ ರೂಢಿಯಲ್ಲಿ. ಶಿಲೆಯಾಗಿದ್ದಿಲ್ಲ, ಅಲ್ಲೇ ಶಿಲೆಯಂತೆ ಆಗಿಲ್ಲ ಅಷ್ಟೇ. ಆದರೆ ಅದೃಶ್ಯ ಸರ್ವಭೂತಾನ, ಯಾರ ಕಣ್ಣಿಗೂ ಕಾಣಿಸ್ತಿರ್ಲಿಲ್ಲ. ಅದೊಂದು ಶಾಪ. ನಿಶ್ಚಲನಾಗಿರಬೇಕು, ಯಾರ ಕಣ್ಣಿಗೂ ಕಾಣಿಸ್ಬಾರ್ದು. ಅರ್ಥ ಏನಾಗ, ತಾನೇನು ಮಾಡಾಗಿಲ್ಲ, ಮೂಮೆಂಟ್ ಇಲ್ಲ, ಇನ್ನೊಬ್ರು ನೋಡಿ ಏನು ಕೊಡಾಗಿಲ್ಲ, ಎತ್ತಕ್ಕೆ ಕಾಣೋದೇ ಇಲ್ಲ. ಎಷ್ಟು ಘೋರವಾದ ಶಾಪ ಇದೆ ಅಂತ. ಅದಕ್ಕೆ ಅಭಿಶಪ್ತಾಂ ಅಂತ ಕರೆದಿಲ್ಲ. ಆದರೆ ಯಾರಿಗೂ ಕಾಣೋದಿಲ್ಲ. ರಾಮದೇವರು ನೋಡಿದ್ರು ಸ್ವದರ್ಶನ. ಇದರಿಂದ ಏನ ದೇವರಿಗೆ ಕಾಣದೇ ಇರೋದು ಯಾವುದೂ ಇಲ್ಲ. ಅದಾಯ್ತು ದೇವರ ದರ್ಶನ. ಅದಕ್ಕೆ ದೇವರನ್ನು ನಾವು ನೋಡಬೇಕು, ದೇವರು ನಮ್ಮನ್ನು ನೋಡಬೇಕು ಪ್ರಶ್ನೆ. ಈಗ ದೇವರನ್ನು ನಾವು ನೋಡಬೇಕು, ದೇವರು ನಮ್ಮನ್ನು ನೋಡ್ಬೇಕು. ಎರಡು ಹೇಗೆ ನಡೆಯುತ್ತದ ಸೈಮಲ್ಟೇನಿಯಸ್. ದೇವರು ಯಾವಾಗ ನೋಡ್ತಾನೆ, ಅನುಗ್ರಹೋನ್ಮುಖನಾಗಬೇಕು. ಕ್ರತೋಸ್ಮರ ಕೃತಂ ಸ್ಮರ. ಈಶಾವಾಸ್ಯದಲ್ಲಿ ಸ್ತೋತ್ರ, ಕ್ರತೋಸ್ಮರ ಕೃತಂ ಸ್ಮರ. ದೇವರೇ ನಮ್ಮ ಮೇಲೆ ಅನುಗ್ರಹ ಬುದ್ಧಿಯನ್ನು ತೋರಿಸು ಅಂತ ಅರ್ಥ. ಆ ರೀತಿ ನೋಡ್ಬೇಕು. ಅದಕ್ಕೆ ರಾಮದೇವರು ನೋಡಿದ್ರು ತಕ್ಷಣ ಏನಾಯ್ತು, ಆಕೆ ಮಾನುಷತಾಮುಪೇತ. ಮಾನುಷತಾಮ್ ಅಂದ್ರೆ ಏನೀಗ ಮನುಷ್ಯರಿಗೆ ಕಣ್ಣಿಗೆ ಕಾಣ್ಲಿಕ್ಕೆ ಶುರುವಾದ. ಇವತ್ತು ಎಲ್ಲರ ಕಣ್ಣಿಗೂ ಕಾಣ್ಲಿಕ್ಕೆ ಶುರು. ಅಂದ್ರೆ ದೇವರು ನೋಡಿದ್ರೆ ಉಳಿದವ್ರು ನೋಡ್ತಾರೆ ಅಂತ ಅರ್ಥ. ಇಲ್ಲಿವರೆಗೂ ದೇವ್ರ ಕಣ್ಣ ಮೇಲೆ ಬಿಡೋದಿಲ್ಲ, ಅಲ್ಲಿವರೆಗೂ ಎಲ್ಲ ಕಣ್ಣು ಬಿಡೋದು. ಧ್ರುವ ಬಹಳ ಬೇಸರ ಆಯಿತು, ಅರಣ್ಯಕ್ಕೆ ಹೋದ, ದೇವ್ರ ದರ್ಶನ ಮಾಡ್ಕೊಂಡು ಬಂದ. ಸುರುಚಿ ಸಾಕಷ್ಟು ಅವಮಾನ ಮಾಡಿದ್ಲು, ವಾಪಸ್ ಬಂದ ತಕ್ಷಣ ಬಂದು ಸನ್ಮಾನ ಮಾಡಿದವರಲ್ಲಿ ಯಾರು ಸೇರಿದ್ರು, ಸುರುಚಿನೂ ಸೇರಿದ್ರು. ಯಾರು ಅವಮಾನ ಮಾಡಿ ಕಳಿಸಿದ್ನೋ ಸುರುಚಿ ಕೂಡ ಏನು ಮಾಡಿದ್ದಾಳೆ, ಈಗ ಸ್ವಾಗತ ಪದರ್ದರು ಸ್ವಾಗತ. ಅದಕ್ಕೆ ಯಾವಾಗಲೂ ದೇವರು ಒಲ್ದು ಬಿಟ್ರೆ ಏನಾಗುತ್ತಾಗ, ಆಫೀಸ್ನಲ್ಲಿರೋ 1000 ಜನ ಒಬ್ಬೊಬ್ಬರೇ ಹೊಲಿಸೋದಕ್ಕಿಂತ ಬಾಸ್ ಒಬ್ಬನ ಫೇವರಬಲ್ ಆಗಿಬಿಟ್ಟಿದ್ರೆ ಎಲ್ಲರೂ ಫೇವರ್ ಆಗಿಬಿಡ್ತಾರೆ. ಅದು ಬಾಸಿ ಫೇವರಬಲ್. ಇವರು ಆದಮೇಲೆ ಏನೋ ಹೆಚ್ಚಿಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತವ್ರು. ಸಿಂಪಲ್ ಅದು. ಬಾಸಿ ಫೇವರ್ ಆದರೆ ಆಫೀಸ್ ಎಲ್ಲರೂ ಕೂಡ ಫೇವರ್ ಮಾಡ್ತಾರೆ. ಅವನೊಬ್ಬರಾಗೆ ಎಷ್ಟಾಗಿಬಿಟ್ರೆ ಜೊತೆ ಯಾರು ಓಡಾಡೋದಿಲ್ಲ. ಎಲ್ಲಿ ಮಿಕ್ಸ್ ಆಗಿಬಿಟ್ರೆ ಎಲ್ಲಿ ಬೈತಾರೋ ನನ್ನ ಅಂತೇಳಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರ ಅಂತಾರೆ ಅಂತ ಹೇಳ್ಬಿಟ್ಟು ಯಾರು ಕಣ್ಣೆಚ್ಚು ನೋಡೋದು. ಕ್ಲೋಸ್ ಎಲ್ಲ ದೂರ ಆಗ್ಬಿಡುತ್ತೆ. ಅದೇ ಬಾಸ್, ವಾಸು ಅಂತ ಹೇಳಿದೆ ಇದ್ದಾಗಲೇ. ವಾಸುದೇವ ಬಾಸುದೇವ. ಬಾಸ್ ಅಂದ್ರೆ ಜಗತ್ತಿನ ಬಾಸ್ ಯಾರು, ಪರಮಾತ್ಮ. ಅವನೊಬ್ರು ಒಲಿದ್ರೆ ಹರಿನಿ ಒಲಿಯಲು ಆರು ಮುನಿದೇನು ಮಾಡುವನು. ಹರಿನಿ ಒಲಿಯಲು ಆರು ಮುನಿದೇನು ಮಾಡುವನು, ಹರಿನಿ ಮುನಿಯಲು ಆರು ಒಲಿದೇನು. ಉಲ್ಟಾಪಲ್ಟ ಆ್ಯಕ್ಚುಯಲ್ ಫ್ಯಾಕ್ಟರ್. ಏನಾಯ್ತು, ಯಾವಾಗ ದೇವರು ನೋಡಿದ್ರು ಅಹಲ್ಯನ, ಅವಳೆಲ್ಲರ ಕಣ್ಣಿಗೆ ಕಾಣಕ್ಕೆ ಶುರುವಾದ. ಅದು ನೋಡಿ, ಅದರ ಸ್ಪಷ್ಟ ಬರೀತಾರೆ. ಹುಟ್ಟಿದ್ದ ಕಾಲ ಸ್ವದರ್ಶನ, ತಾನು ನೋಡಿದ್ದಕ್ಕೋಸ್ಕರ ತನ್ನ ದರ್ಶನದಿಂದ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೆ ಇರೋದು. ಅದೃಶ್ಯ ಸರ್ವಭೂತಾನಾಂ ಅಂತ ಹೇಳಿದರು. ಇಲ್ಲಿ ಎಲ್ಲರಿಗೂ ಸುದೃಶ್ಯಳ. ಅಂದರೆ ಎಷ್ಟೋ ಕಥೆಗಳು ಎಲ್ಲೋ ಕೇಳಿ ಏನಾಗ್ಬಿಟ್ಟಿರುತ್ತದೋ ಅದೇ ದಾಸರು ಹೇಳ್ತಾರಲ್ಲ, ಶಿಲೆಯಾದ ಹಲ್ಲೆ ಉದ್ಧರಿಸಿ. ಶಿಲೆಯದ್ದು ಇಲ್ಲೇ ಪದ ಅದು, ಶಿಲೆಯಂತೆ ಆಗಿದ್ದ ಹಲ್ಲೆ. ಸರಳ
ಗೊತ್ತಾಯ್ತಾ? ಏನಿಲ್ಲ, ಏನು ಮಾಡಿ ಇವನೊಬ್ಬ ಕಲ್ಲು ಅದು ಬೈತಾರೆ, ಬೈಬೇಕಾದ್ರೆ ಏನು ಕೆಲಸ ಮಾಡದೇ ಇದ್ದವನು ಏನಂತ ಕರೀತಾರೆ? ಇವನೊಬ್ಬ ಕಲ್ಲು ಅಂತಾನೆ ಕರೀತಾರೆ. ಏನು ಮಾಡೋದು ಅಬುಟ ಏಟ ಮಾಡ್ತಿರ್ತಾನೆ, ಆದ್ರೂ ಕೂಡ ಏನಂತಾರೆ? ಕಲ್ಲು. ಮಾಡ್ಬೇಕಾದ್ದನ್ನು ಮಾಡದೆ ಹೋದ್ರೆ ಏನಂತ ಕರೀತಾರೆ ಅವರಿಗೆ? ಕಲ್ಲು. ಅಹಲ್ಯ ಆಗಿದ್ವಿ ಅಂತ ಅಹಲ್ಯ ಇವತ್ತು ದೇವ್ರ ಕಣ್ಣೆ ಬಿಡ್ತಿರ್ಲಿಕ್ಕೇನೆ ಮಾನುಷತಾಮುಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ಗೌತಮರು ಯಾರೋ ಪತಿ, ಅವರೊಂದಿಗೆ ಯೋಜಯಾಮಾಸ, ಯಾರು ಶಾಪ ಕೊಟ್ಟು ದೂರ ಆಗಿದ್ರು ಅವ್ರ ಜೊತೆ ಸೇರಿಸ್ತಾ ಪರಮಾತ್ಮ. ಅರ್ಥ ಮಾಡ್ಕೋಬೇಕು. ದೇವ್ರು ಏನ್ ಮಾಡ್ತಾನೆ ಈಗ? ದೂರ ಆಗಿದ್ದ ದಂಪತಿಗಳನ್ನ ಹತ್ರ ಮಾಡ್ತಾನೆ. ಇವತ್ತಿನ ಕಾನ್ಸೆಪ್ಟ್ ಆಗಿದ್ರೆ ಆದಷ್ಟು ದೂರ ಮಾಡ್ಬೇಕು. ಈ ಕೇಸ್ ಆಗಿ ಬಹುಡ್ರೆ ಬಿಡೋದೇ ಇಲ್ಲ ಅವ್ರೊಂದು ಕೇಸ್ ಸಿಕ್ತಲ್ಲ, ಸಾಕೆ ಸಾಕು, ಮುಗಿಯವರೆಗೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಎಲ್ಲ ಒಳ್ಳೆ ಲಾಯರ್ಸ್ ಭಾರಿ ರೇರು, ಕೌನ್ಸಿಲಿಂಗ್ ಮಾಡಿ ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ಸರಿ ಅದು. ಆದರೆ ಇವರಿಗೆ ಅದರದ್ದು ಎಷ್ಟೋ ವರ್ಷ ಜೀವನೋಪಾಯ ಆಗುತ್ತೆ ಇವರಿಗೆ, ಅದು ಅವ್ರ ಜೀವನ ಹಾಳು ಮಾಡ್ಬೇಕು. ಯಾವುದೋ ಕಾರಣಕ್ಕೆ ಸಿಟ್ಟು ಕೋಪ ಇದ್ದಿದ್ದೆ ಅವೆಲ್ಲ ಕೂಡ ಎಲ್ಲಿಗೆ ಹೋಗ್ಬಾರ್ದು? ಅದು ದೂರ ಆಗ್ಲಕ್ಕೆ ಹೋಗ್ಬಾರ್ದು. ಇವರು ಶಾಪ ಕೊಟ್ಟರು ಪರಮಾತ್ಮ ಏನ್ ಮಾಡೋದು? ಸುಯೋಜಯಾಮಾಸ ಸ ಗೌತಮೇನ. ಯೋಜಯಾಮಾಸ ಅಂದ್ರೆ ಕೂಡಿಸಿದ್ರು ಅಂತ. ಸುಯೋಜಯಾಮಾಸ ಅಂದ್ರೆ ಏನು? ಮತ್ತೊಮ್ಮೆ ದೂರ ಆಗಬಾರ್ದು, ಆ ರೀತಿ ಕೂಡಿಸಿಬಿಡ್ತಾರೆ. ಮತ್ತೊಮ್ಮೆ ದೂರ ಆಗಬಾರ್ದು, ವೆರಿ ಇಂಪಾರ್ಟೆಂಟ್. ಮುಂದೆ ಎಂದು ಅದು ಪ್ರಸಂಗ ಬರಲೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ದಂಪತಿಗಳು ಸರಿಯಾಗಿದ್ದಾರೆ ಅಂದ್ರೆ ಏನಂತ ಅರ್ಥ? ಅದಕ್ಕೆ ದೇವರ ಅನುಗ್ರಹ ಮಾಡಿದ್ದಾರೆ ಅಂತ. ಅದನ್ನ ವಿಜಯದಾಸರು ಹೇಳ್ತಾರೆ, ದಂಪತಿಗಳು ಏಕವಾಗಿಪ್ಪೋದೇ ಹಬ್ಬ ಸುಳಾದೆ ಅಂತ ಸೋಳಾದೆ ಮಾಡಿದ್ದಾರೆ. ಅದರಲ್ಲಿ ಗಂಡ ಹೆಣ್ಣು ಸರಿಯಾಗಿದೆ, ಅದು ದೊಡ್ಡ ಹಬ್ಬ ಮನೆಯಲ್ಲಿ ಅಂತ ಹೇಳ್ತಾರೆ. ಇವತ್ತು 100ಕ್ಕೆ 100 ಫ್ಯಾಮಿಲಿಗಳು ಏನಾಗ್ತದೆ ಹೆಚ್ಚಿಗೆ ಎಲ್ಲೋ ಅವ್ರು ಎಕ್ಸೆಪ್ಷನ್ ಬಿಟ್ಟುಬಿಟ್ರೆ ಬರೀ ಗಲಾಟೆಗಳು, ವಿನಾಕಾರಣ, ಫಾರ್ ನೋ ರೀಸನ್ ಅಷ್ಟೇ, ಕಾರಣ ಇರೋದೇ ಇಲ್ಲ. ಅದೊಂದು ಮೂರ್ಖತನ. ಮತ್ತೆ ಇನ್ನೊಂದು ಮದುವೆ ಆಗ್ತದೆ, ಅದೊಂದು ಬೇರೆ ಇವತ್ತು ಬೇರೆ ಮದುವೆ ಆಗ್ತದೆ. ಅದು ಸರ್ಕಾರದ ಒಪ್ಪಿಗೆ ಇದೆ, ಜನ ಅದನ್ನು ಇವತ್ತು ಇದು ಮಾಡೋದೇ ಇಲ್ಲ. ಸೆಕೆಂಡ್ ಮ್ಯಾರೇಜ್, ಥರ್ಡ್ ಮ್ಯಾರೇಜ್ ಅಂತಾನೆ ಏನು ನೋಡೋದು. ಹಿಂದೆಲ್ಲ ಏನು ಮಾಡ್ತಿದ್ರು? ಸಮಾಜದಲ್ಲಿ ಗೌರವ ಸಿಗ್ತಿದ್ದಿಲ್ಲ, ಈಗ ಅದು ಬಂದು ಹೋಗ್ಬಿಟ್ಟಿದೆ. ಸಮಾಜದಲ್ಲೂ ಕೂಡ ಏನಾಗಿದೆ, ಸೆಕೆಂಡ್ ಮ್ಯಾರೇಜ್ ಥರ್ಡ್ ಮ್ಯಾರೇಜ್ ಕಾಮನ್ ಆಗೋಗ್ಬಿಟ್ಟು. ಆದರೆ ಅವ್ರು ಸುಖವಾಗಿರ್ತಾರೆ. ಆಮೇಲೆ ಹಾಗೂ ಸೆಕೆಂಡ್ ಮತ್ತು ಥರ್ಡಿಗೆ ಹೋಗ್ತಾರೆ, ಮತ್ತೆ ಆಮೇಲೆ ಫೋರ್ತ್ ಹೀಗಾಗ್ತದೆ. ಅದು ಫಾರಿನ್ಗಳೆಲ್ಲ ನಡೀತಾ ಇರುತ್ತಂತ. ಹಾಗೆ ಎಷ್ಟೇ ಮ್ಯಾರೇಜ್ ಅಂತ ಕೌಂಟ್ ಮಾಡಿ ಹೇಳ್ತಾರೆ, ಅಟೆಂಡ್ ಮೈ 5th ಮ್ಯಾರೇಜ್ 6th ಮ್ಯಾರೇಜ್ ಅಂತ ಇನ್ವಿಟೇಷನ್ ಇದೆ. ಅಂದರೆ ಅರ್ಥ ಇಲ್ಲ ಅದ್ರ ಆ ರೀತಿ ಬಿಡೋದಾರೆ. ಅದೇ ಆಫೀಸ್ಗೆ ಕೆಲಸ ಮಾಡ್ತಾರೆ. ಬಾಸ್ಗೆ ಬಾಯಿ ಬಂದಾಗ ಬೈತಾರೆ, ಬಾಸ್ಗಳು ಗೊತ್ತಾಯ್ತಾರೆ ನಿಮಗೆ. ಬಹುವಚನ ಬೇಡ, ಸಿಗಲಾರ ಕೆಟ್ಟದ ಬೈತಾರೆ, ಸುಮ್ಮನೆ ಕೈ ಮುಕ್ಕೊಂಡಿರ್ತಾರೆ. ಯಾತಕ್ಕೆ? ಈ ಕೆಲಸ ಹೋದ್ರೆ ಬೇರೆ ಕೆಲಸ ಸಿಗುತ್ತೆ ಅವ್ರಿಗೆ. ಈಗ ಇಲ್ಲಿ ಬೇರೆ ಮದುವೆ ಆಗುತ್ತೆ, ಬೇರೆ ಕೆಲಸ ಸಿಗುತ್ತಾ? ಸಿಗೋದಿಲ್ಲ, ತೆಪ್ಪು ಬಿದ್ದಿರ್ತಾರೆ. ಮನೇಲಿ ತಂದೆ ತಾಯಿನ ಬಿಡ್ತಾರೆ, ಬೇಕಾದ್ರೆ ಯಾರನ್ನ ಬೇಕಾದ್ರೂ ಬಿಡ್ತಾರೆ, ಬಾಸನ್ನು ಬಿಡೋದಿಲ್ಲ. ಕಾರಣ ಏನು? ಕೆಲಸ ಹೋದ್ರೆ ಭಾರಿ ಪದ್ಧತಿ ಆಗುತ್ತೆ, ಮತ್ತೆ ಕೆಲಸ ಸಿಗೋದಿಲ್ಲ. ಎರಡು ಕಾರಣಕ್ಕೆ, ಏಜ್ ಆಗಿದೆ ಒಂದು, ಅಲ್ಲಿ ಕೆಲಸ ಕಳ್ಕೊಂಡು ಬೇರೆ ಬಂದಿದ್ದಾನೆ, ಮತ್ತೆ ಮೈನಸ್ ಪಾಯಿಂಟು. ಕೊಡೋನೇ ಸರ್ಟಿಫಿಕೇಟ್ ಕೊಡ್ತಾನೆ ಗುಡ್ ಅಂತ ಹೇಳಿ ಕೊಡೋದಿಲ್ಲ. ಅವಾಗ ಏನಾಗುತ್ತೆ ಅವನಿಗೆ? ಜಾಬ್ಲೆಸ್ ಆಗಿ ಕೊಡ್ತಾರೆ. ಇಷ್ಟು ಕಮಿಟ್ಮೆಂಟ್ ಇದೆ. ಅವ್ರು ಬೇಕಾದ್ರೆ ರಿಸೈನ್ ಮಾಡಿದರೆ ಬಂಧನ ಇಲ್ಲ, ಮಾಡೋದಿಲ್ಲ ಅವನು. ಯಾತಕ್ಕೆ? ತನ್ನ ಜೀವನ ಹಾಳಾಗುತ್ತೆ. ಇಲ್ಲಿ ಮಾತ್ರ ಆಗಲ್ಲ, ಶಾಸ್ತ್ರ ಪ್ರಕಾರ ಮಾಡಿಕೊಡುದು. ಅಗ್ನಿ ಸಾಕ್ಷಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಗ್ನಿ ಸಾಕ್ಷಿಕವಾದ ಡಿವೈನ್ ಸಾಕ್ಷಿ ಅಂತ ಅರ್ಥ. ಅಗ್ನಿ ಸಾಕ್ಷಿಕ ವಿವಾಹ ಅಂದರೆ ಡಿವೈನ್. ಆದ್ರೆ ಬಿಟ್ಟರೆ ದೇವತೆಗಳು ಶಾಪ ಹಾಕ್ತಾರೆ ಫಸ್ಟ್. ಗೊತ್ತಾಯ್ತಾ? ಸಮಾಜದಲ್ಲಿ ಗೌರವ ಇಲ್ಲ. ಮತ್ತು ಸಾತ್ವಿಕರು ಯಾರು ಒಪ್ಪೋದಿಲ್ಲ. ಇವತ್ತು ಯಾರೇ ಒಪ್ಪಿದ್ರು ಸಾತ್ವಿಕರು ಒಪ್ಪೋ ಪದ್ಧತಿ ಇನ್ನೂ ಬಂದಿಲ್ಲ. ಅಷ್ಟು ಬಂದು ಬಿಟ್ರೆ ಸರ್ವನಾಶ ಆಗುತ್ತೆ. ಅದು ಅರ್ಥ ಮಾಡಿಕೊಂಡ್ರೆ ಸುಯೋಜಯಾಮಾಸ ರಾಮಾಯಣದ ಮೆಸೇಜ್ ಏನಂತ? ದೂರ ಆಗಿದ್ದವ್ರು ಒಂದು ಮಾಡಬೇಕೇ ಹೊರತು ಯಾವುದಕ್ಕೆ ಪ್ರಯತ್ನ ಮಾಡಬಾರದು, ಬೇರೆ ಮಾಡಕ್ಕೆ ಪ್ರಯತ್ನ. ಅದು ತೀರಾ ಬೇರೆ ವರ್ಸ್ಟ್ ಕೇಸ್ ಇರುತ್ತೆ, ಅದೆಲ್ಲ ಬೇರೆ. ಅದೆಲ್ಲ ಬರೀ ಗಲಾಟೆ ಮಾಡೋ ಕೇಸ್ಗಳಲ್ಲವೆಲ್ಲ ದುರಭ್ಯಾಸಗಳಿರುತ್ತೆ, ಇರುತ್ತೆ. ಅಂಥವ್ರನ್ನ ಶಾಸ್ತ್ರ ಹೇಳುತ್ತೆ. ಅದು ಎಲ್ಲೋ ಶಾಸ್ತ್ರ ಪ್ರಕಾರ ಅದು ಸಂಘ ಭಾರಿ ಕಡಿಮೆ. ಇವತ್ತೆಲ್ಲ ಬಿಡ್ತಾರೆ, ಒಳ್ಳೆಯವರು ಬಿಡ್ತಾರೆ. ಆಶ್ಚರ್ಯ ಅಂತ ಕೇಳಿ ಎಷ್ಟೋ ಜನ ಭಾರಿ ಒಳ್ಳೆ ಹೆಂಗಸರು, ಒಳ್ಳೆ ಗಂಡಸರು ಪೂರ್ತಿ ಆಗಿರ್ತಾರೆ. ಕೆಲವು ಗಂಡಸರು ಎಂಥವ್ರು ಗೊತ್ತಾವ, ಹೆಂಡತಿ ಒಬ್ಬಳು ಮದುವೆ ಆಗಿದೆ, ಮಗು ಆಗಿದೆ, ನಾನು ಬರೋದಿಲ್ಲ. ಯಾಕೆ? ನೀವು ಪಾಠಕ್ಕೆ ಹೋಗ್ತೀನಿ, ಬರೋದಿಲ್ಲ. ಅರ್ಥ ನಿಮಗೆ? ಪಾಠಕ್ಕೆ ಹೋಗ್ಬಾರ್ದು ಮೇಲೆ, ಹಾಗಿದ್ರೆ ಬರ್ತೀವಿ. ಅದು ಎಂಥ ಜನ ಇರಬೇಕು ಇವರೆಲ್ಲ. ಎಷ್ಟು ಮಟ್ಟಿಗೆ ತಲೆ ಕೆಟ್ಟಿರ್ಬೇಕು. ಇದಕ್ಕೆಲ್ಲ ಯಾರು ಒಪ್ತಾರೆ? ಶಾಸ್ತ್ರ ಒಪ್ಪುತ್ತಾ ಇದ್ದೀರಾ? ಇಬ್ಬರು ಜೀವನವನ್ನು ಹಾಳಾಗಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ರಾಮದೇವರ ತಂದೆ ಇದು ಕೇಳಿದ ಮೇಲೆ ಏನಾಗಬೇಕು? ಸುಯೋಜಯಾಮಾಸ ಗೌತಮೇನ. ಅದು ಯೋಜಯಾಮಾಸ ಸುಯೋಜಯಾಮಾಸ. ಯಾರಿಂದ? ಗೌತಮೇನ. ಎರಡನೇ ಮೇಲೆ ಮದುವೆ, ಮೂರನೇ ಮದುವೆ ಯಾರು ಮಾಡಲಿಲ್ಲ. ಏನು ಮಾಡಿದ್ರು? ಗೌತಮರೊಂದಿಗೆ ಯೋಗ ಮಾಡಿದರು. ಇದು ಅರ್ಥ ಮಾಡಿಕೊಂಡ್ರೆ ಸ್ವದರ್ಶನಾತ್ ಮಾನುಷತಾಮುಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ಇಡೀ ಅಹಲ್ಯ ಕಥೆನ ಒಂದೇ ಶ್ಲೋಕ ರಾಮಾಯಣದ ಅಧ್ಯಾಯ ಪೂರ್ತಿ ಬಂದರೆ ಒಂದು ಇಡೀ ಎಲ್ಲ, ಮತ್ತೆ ಯಾವ ವಿಷಯನೂ ಮಿಸ್ ಆಗೋದಿಲ್ಲ. ಭಾಷ್ಯ ಬರೆದ ಅನುಭಾಷ್ಯ ಬರೆದವರು ಅವರು. ಅಂದಮೇಲೆ ಹೇಗಿದೆ ಅವ್ರದ್ದು ಅನುಭಾಷ್ಯ ಎಷ್ಟು ಪರ್ಫೆಕ್ಟ್ ಅಂದರೆ ಇಡೀ ಭಾಷ್ಯದ ಯಾವ ಅಂಶನೂ ಬಿಟ್ಟು ಹೋಗೋದಿಲ್ಲ. ರಾಯರ ತತ್ವಮಂಜರಿ ಓದ್ಬಿಟ್ರೆ
ಎಷ್ಟು ತೋರಿಸ್ತಾರೆ, ಯಾವ ಅಧಿಕಾರದ ಅರ್ಥನೂ ಬಿಟ್ಟಿಲ್ಲ, ಆ ರೀತಿ ಸಂಗ್ರಹ ಮಾಡಿದ್ದಾರೆ ಆಚಾರ್ಯ. 32 ಶ್ಲೋಕ. ಆಶ್ಚರ್ಯ, 564 ಸೂತ್ರ, 222 ಅಧಿಕರಣ, ಅಷ್ಟು ಅರ್ಥ 32 ಶ್ಲೋಕದಲ್ಲಿ ಬರೀತಾರೆ ಅಂದರೆ ಅವರಿಗೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಆಜ್ಞಾಮನ್ಯೈರಧಾರ್ಯಾಮ್ ಹೇಳಿದ್ದಾರೆ. ಭಾಷ್ಯ ಬರೀಲಿಕ್ಕಷ್ಟೇ ಆಜ್ಞಾಮನ್ಯೈರಧಾರ್ಯಾಮ್ ಅಲ್ಲ. ಆಚಾರ್ಯ ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಮಾಡೋದಕ್ಕೆ ಬೇರೆ ಮಾಡಿದ್ರೆ ಅವ್ರು ಬರಬೇಕಾಗಿದ್ದಿಲ್ಲ. ಪ್ರತಿಯೊಂದು ಕೆಲಸ ಅವರದ್ದೇ ರೀತಿ. ಅವ್ರು ಎದ್ರೆ ಕೂತ್ರೆ ನಿಂತರೆ ಹೇಗಿರ್ತಿತ್ತು, ಹಾಗೆ ಹೇಳಬೇಕು, ಹಾಗೆ ಕೂಡಬೇಕು, ಆ ರೀತಿ ಪರ್ಫೆಕ್ಷನ್ ಇತ್ತು ಆಚಾರ್ಯರು. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಅಂತ ಕರಿ. ಈ ದೃಷ್ಟಿಯಲ್ಲಿ ಸುಯೋಜಯಾಮಾಸ ಸ ಗೌತಮೇನ, ಯಾವ ಅಂಶನೂ ಬಿಡದೇನೆ. ಮತ್ತೆ ಅಷ್ಟೇ ಅಲ್ಲ, ನಿರ್ಣಯ ಸಮೇತ ಬರುತ್ತೆ. ಮತ್ತೆ ಬರೀ ಸಂಗ್ರಹ ಮಾಡೋದಿಲ್ಲ. ಏನು ಕೊಡ್ತಾರೆ ಅದರಲ್ಲಿ, ಪ್ರದರ್ಶನ, ಅವಳು ತಪ್ಪಿಲ್ಲ. ಆಮೇಲೆ ಅವು ಪತಿನ ಅಭಿಶಪ್ತಾಂ, ಶಾಪ ಎಂಥದ್ದು ಕೊಟ್ಟಿದ್ರು. ಉದ್ಧಾರ ಕಾರಣ ಸ್ವದರ್ಶನ, ತಾನು ನೋಡಿದ್ರಿಂದ ಆಯಿತು. ಸುಯೋಜ ಸರಿಯಾಗಿ ಕೂಡಿಸಿದ, ಗೌತಮೇನ ಕೂಡಿಸಿದ. ಶಿಲೀಕೃತ ಮಾನುಷತಾಮುಪೇತ, ಸೆಲೆಯಂತೆ ಆಗಿಲ್ಲ, ವರ್ಷದಂತೆ ಅಲ್ಲ. ಮತ್ತೆ ಇಷ್ಟೆಲ್ಲ ವಿಷಯನ ಒಂದು ಶ್ಲೋಕದಲ್ಲಿ ಸೇರಿಸೋದಂತ ಕೇಳಿದರೆ ಎಷ್ಟು ಆಶ್ಚರ್ಯ. ಯಾವ ಕವಿಗಳು ಯಾರೂ ಕೂಡ, ಲೋಕವಿಖ್ಯಾತರಾದವರು ಯಾರೂ ಕೂಡ ಇದರಲ್ಲಿ ಹತ್ತಿರ ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಇಷ್ಟು ಹೇಳಿ ಅದರ ಹಿನ್ನೆಲೆ ಒಂದು ಹೇಳ್ತಾರೆ. ಪರಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂಚ ಹೃದಶೇಶ್ವತುಲ್ಯಂ ಅನನ್ಯ ಭಕ್ತಾಂಚ ಸುರೇಶ ಕಾಂಕ್ಷಯ ವಿಧಾಯ ನಾರೀನ್ ಪ್ರಯಯೋತಯಾರ್ಥಿತಃ. ಬಲಂ ಸ್ವಭಕ್ತೇಃ ಅಧಿಕಂ ಪ್ರಕಾಶಯನ್ ಅನುಗ್ರಹಂ ಚ ತ್ರಿದಶೇಷು ಅತುಲ್ಯಂ ಅನನ್ಯ ಭಕ್ತಾಂ ಚ ಸುರೇಶ ಕಾಂಕ್ಷಯ ವಿಧಾಯ ನಾರೀ ಪ್ರಯಯೌ ತಯಾ ಅರ್ಚಿತಃ. ಬಲಂ ಸ್ವಭಕ್ತೇಃ ಅಧಿಕಂ ಪ್ರಕಾಶಯನ್. ಇದರಲ್ಲಿ ಏನು ನಮಗೆಲ್ಲ ಏನು ಮೆಸೇಜ್ ಇದೆ, ಅವರಿಗೊಂದು ಮೆಸೇಜ್ ಆಯಿತು, ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕಾದ್ರೆ ಮೆಸೇಜ್ ಆಯ್ತು. ಈಗ ಒಟ್ಟು ಜಗತ್ತಿಗೇನು ತೋರಿಸಿಕೊಟ್ಟ ಪರಮಾತ್ಮ ಶಾಶ್ವತವಾದ ಸಂದೇಶ ಏನು ಅಂದರೆ, ಬಲಂ ಸ್ವಭಕ್ತೇಃ ಅಧಿಕಂ ಪ್ರಕಾಶಯನ್. ತನ್ನ ಭಕ್ತಿಯ ಬಲ ಎಷ್ಟು ಹೊತ್ತು ತೋರಿಸಿದೆ. ಏನು ಭಕ್ತಿ, ಎಲ್ಲಿದೆ ಭಕ್ತಿ? ಈಗ ಗೌತಮರಲ್ಲಿ ಹರಿಭಕ್ತಿ ಇದೆ, ಅಹಲ್ಯೆಯಲ್ಲಿ ಹರಿಭಕ್ತಿ ಇದೆ, ಇಂದ್ರದೇವರ ಹರಿಭಕ್ತರಾಗಿದ್ದಾರೆ. ಹರಿಭಕ್ತರಲ್ಲಿ ಏನು ಬಂದಿತ್ತು? ಈಗ ಒಂದು ಒಡಕು ಬಂದಾಗಿತ್ತು. ಪರಮಾತ್ಮ ಏನು ಮಾಡ್ತಾನೆ, ಭಕ್ತರೆಲ್ಲ ಒಂದಾಗಾಗಿ ಮಾಡ್ತಾನೆ, ಯಾರೂ ದೂರ ಆಗಬಾರ್ದು, ಆ ರೀತಿ ಮಾಡ್ತಾನೆ. ಇದು ನಮ್ಮ ದೊಡ್ಡ ಕಾನ್ಸೆಪ್ಟ್ ಸಮಾಜಕ್ಕೆ. ಇವತ್ತು ಬರೀ ವೈಷ್ಣವರು ಅಂದ್ರೆ ಏನದು, ಬ್ರಾಹ್ಮಣಾನಾಂ ಅನೇಕತ್ವಂ ವೈಷ್ಣವಾನಾಂ ವಿಶೇಷತಃ ಅಂತ ಒಂದು ಮಾತಿದೆ. ಭಾರಿ ಜಗಳ ಯಾರಲ್ಲಿ ಬರುತ್ತಂತೆ? ಬ್ರಾಹ್ಮಣರಲ್ಲಿ ಪರಸ್ಪರ. ಅದರಲ್ಲೂ ವೈಷ್ಣವರಲ್ಲಿ ಭಾರಿ ಜಗಳ ಅಥವಾ ಸುಭಾಷಿತ. ವೈಷ್ಣವರೊಂದು ಜಗಳ ಆಡ್ತಾರೆ ಅಂತಾರೆ ಅರ್ಥ. ಅಷ್ಟರ ಮಟ್ಟಿಗೆ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಪರಮಾತ್ಮ ತೋರಿಸ್ತಾನೆ. ಭಕ್ತರಲ್ಲಿ ಏನಿರಬೇಕು, ಬಾಂಧವ ವಿಷ್ಣು ಭಕ್ತಾಶ್ಚ. ನಿಜವಾದ ಭಕ್ತರು ಯಾರು? ಹೆಂಡತಿ ಗಂಡ ಮಕ್ಕಳು ಎಲ್ಲ ಇದ್ದಾರೆ. ಅದು ಎಲ್ಲರೂ ಯಾರೂ ದೇವ್ರ ಭಕ್ತರಲ್ಲ. ಯಾರೋ ಒಬ್ಬರು ಇದ್ದಾರೆ, ಉಳಿದವರೆಲ್ಲ ಬಂಧುಗಳು, ಹೆಸರಿಗೆ ಬಂಧುಗಳು. ನಿಜವಾಗಲೂ ಏನಲ್ಲ, ಬಂಧುತ್ವ ಇಲ್ಲ. ಆದರೆ ವಿಷ್ಣು ಭಕ್ತ ಇದ್ದಾರೆ, ನಿಜವಾದ ಬಂಧು. ಯಾಕೆ? ಅದೇ ಆಫೀಸ್ನಲ್ಲಿ ಕೆಲಸ ಮಾಡೋರು ಕೊಲೀಗ್ಸ್ ಆಗ್ತಾರಲ್ಲ, ಅದೇ ಆಫೀಸ್ನಲ್ಲಿ ಕೆಲಸ ಮಾಡಿ ಏನಾಗ್ತಾರೋ ಅವರು ಕೊಲೀಗ್ಸ್. ವಿಷ್ಣು ಭಕ್ತರೆಲ್ಲ ಹೇಗಿದ್ದಾಗ ಈಗ ಸಾವರ್ತಿಗಳು, ಬಾಂಧವರು ಅವರೆಲ್ಲ ಕೂಡ. ಎಷ್ಟೋ ಆಫೀಸನ್ನು ಫ್ರೆಂಡ್ ಭಾಳ ಉಪಯೋಗ ಬರ್ತಾನೆ. ಯಾತಕ್ಕೆ? ಅನೇಕ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ, ಅನೇಕ ದೃಷ್ಟಿಯಿಂದ ಹೆಲ್ಪ್ ಆಗುತ್ತಪ್ಪ. ಮನೆಯವ್ರು ಹೆಲ್ಪ್ ಮಾಡಕ್ಕೆ ಬರೋದಿಲ್ಲ, ಅಂತ ಹೆಲ್ಪ್ ಅವ್ರು ಮಾಡಕ್ಕೆ ಬರುತ್ತೆ. ಗೊತ್ತಾಯ್ತಾ? ಅದು ವಿಶೇಷ. ಆದ್ದರಿಂದ ಭಕ್ತರೆಲ್ಲ ಒಂದು ಬ್ಯಾನರ್ನಲ್ಲಿ ಒಂದಾಗಬೇಕು. ಏನು ಬ್ಯಾನರ್ ಅದು? ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವ. ವಾದಿರಾಜ ಸ್ವಾಮಿಗಳ ಮಾತದು. ಯುಕ್ತಿ ಮಲ್ಲಿಕಾದ ಕೊನೆಗೆ ಬರೀತಾರ ಮಾತನ್ನು. ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ದೇವರು ನಾರಾಯಣ, ಮಹಾಲಕ್ಷ್ಮಿ ದೇವತೆ, ನಾರಾಯಣನ ಪತ್ನಿ, ಗುರುಗಳು ಮಧ್ವಾಚಾರ್ಯ, ಗುರುಪತ್ನಿ ಭಾರತೀ ದೇವಿ. ಇದರಲ್ಲಿ ವ್ಯತ್ಯಾಸ ಇದ್ರೆ ಮಾಧ್ವರಲ್ಲ. ಇದು ಒಂದಾದ್ಮೇಲೆ ಏನಾಗ್ಬೇಕು? ಅಲ್ಲಿಗೆ ಒಂದಾಗಲೇ, ಬೇರೆ ದಾರಿನೇ ಇಲ್ಲ. ಇದುವರೆ ಮಾಧ್ವ ಅಲ್ಲ, ಮಾಧ್ವ ಅಂದ್ರೆ ಬೇರೆ ಆಗಬಾರ್ದು. ಅದು ಹೆಸರಿಗೆ ಅದು ಸ್ತೋತ್ರ ಇದ್ದಾಗ ದೊಡ್ಡ ಸಂದೇಶ ಕೊಡ್ತಾರೆ ವಾದಿರಾಜ ಸ್ವಾಮಿಗಳು. ಒಂದು ಅರ್ಥ ಮಾಡಿಕೊಂಡ್ರೆ, ಬಾಂಧವ ವಿಷ್ಣು ಭಕ್ತ ಅಸ್ತ್ಯ. ಭಕ್ತಿ ಎಲ್ಲೆಲ್ಲಿರುತ್ತೋ ಅಲ್ಲಿ ಏನಿರಬೇಕು, ಆದಷ್ಟು ಒಡಕ್ಕೆ ಹೋಗ್ಬೇಕು, ಒಡಕ್ಕೆ ಹತ್ರ ಬರ್ಕೊಡು. ಏನಾದ್ರು ಕಾರಣಕ್ಕೆ ಬಂದಿದ್ರೆ ಆದಷ್ಟು ಬೇಗ ಏನು ಮಾಡ್ಬೇಕು, ಅದನ್ನ ಸಾಲ್ವ್ ಮಾಡಕ್ಕೆ. ಯಾವುದೋ ಕಾರಣಕ್ಕೆ ಮಾಡಿಕೊಂಡ್ರೆ ಅಲ್ಲ, ಅದು ಅವರವ್ರು ಜಗಳ ಆಡ್ತಾರೆ, ಇಬ್ಬರು ಡಿಸ್ಮಿಸ್ ಮಾಡ್ತಾರೆ ಆಫೀಸ್ನಲ್ಲಿ. ಗೊತ್ತಾಯ್ತಾ? ಇಬ್ಬರಿಗೂ ಬೆಲೆ ಇಲ್ಲ, ಮೂರ್ಖರು ಅಂತ ಕರೀತಾರೆ. ಆದ್ರೆ ಒಂದು ಪ್ರಿನ್ಸಿಪಲ್ ಇದೆ, ಏನದು? ಜಗಳ ಮಾಡ್ಕೊಂಡು ಬಂದ, ಅನ್ಯಾಯ ಮಾಡಿದ್ದಾನೆ ಅವನು ಆಫೀಸ್ಗೆ. ಆವಾಗ ಏನು ಆಗ್ತಾರೆ, ಯಾರು ಸಪೋರ್ಟ್ ಮಾಡುತ್ತೆ ಆಫೀಸ್? ಅದನ್ನ ಸರಿಯಾಗಿದ್ದವ್ರು ಸಪೋರ್ಟ್ ಮಾಡಿ, ಅರ್ಥ ತಪ್ಪಿದ್ದು ಸಪೋರ್ಟ್ ಮಾಡೋದಿಲ್ಲ. ಸಣ್ಣ ಪುಟ್ಟ ಜಗಳೆಲ್ಲ ಬೈದು ಕಳಿಸ್ಬಿಡ್ತಾರೆ ಅವರು. ಮನೆ ವಿಷಯ ಏನಾದ್ರು ಆಫೀಸ್ನಲ್ಲಿ ಹೇಳಿದ್ರೆ ಏನು ಮಾಡ್ತಾರೆ ಅವರು? ಅದೆಲ್ಲ ತರಬೇಡಿಯಲ್ಲಿ ಗೆಟ್ ಔಟ್ ಅಂತ ಹೇಳ್ತಾರೆ. ಆಫೀಸ್ ವಿಷಯ ಮಾತಾಡಿದ್ರೆ ಒಪ್ತಾರೆ. ಗೊತ್ತಾಯ್ತಾ? ಇವತ್ತು ವಿಷ್ಣು ಭಕ್ತಿಯ ವಿಚಾರ ಬಿಟ್ಟು ಬೇರೆ ವಿಷಯ ಗಲಾಟೆ ಮಾಡ್ಕೋತಾರೆ ಅಂದರೆ ಬುದ್ಧಿ ಇಲ್ಲ ಅಂತ ಅರ್ಥ. ಬುದ್ಧಿ ಇಲ್ವೇ ಇಲ್ಲ.
ಯಾರು ಸರಿಯಾಗಿರ್ತಾರೆ ಅವ್ರು ಏನು ಮಾಡ್ಕೋಬೇಕು, ಹೊಂದಾಣಿಕೆ ಮಾಡ್ಕೋಬೇಕು ಹೊರತು ಬೇರೆ ಹಾಕ್ಬಿಡುದು. ಇದು ಒಳ್ಳೆ ಮಾತು. ಅದಕ್ಕೆ ಬಲಂ ಸ್ವಭಕ್ತೇ ಸ್ವ ಅಂದ್ರೆ ಏನು, ಸ್ವ ವಿಷ್ಣು ಸ್ವತಂತ್ರ ವಿಷ್ಣು ಭಕ್ತಿ ಭಾರಿ ದೊಡ್ಡ. ಸ್ವಭಕ್ತಿ ಎಂಬುದಕ್ಕೆ ತನ್ನಲ್ಲಿ ಭಕ್ತಿ ಅಂತ ಒಂದರ್ಥ, ಸ್ವ ಅಂದ್ರೆ ನಾರಾಯಣ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಸ್ವಭಕ್ತೇರಧಿಕಂ ಪ್ರಕಾಶೇ, ಭಕ್ತಿ ಸರಿಯಾಗಿತ್ತು ಅಂದರೆ ಮಧ್ಯೆ ಅಕಸ್ಮಾತ್ ಒಡಕ್ಕೆ ಬಂದ್ರೆ ಏನಾಗುತ್ತದ, ದೇವ್ರು ಹೀಗೆ ಸರಿ ಮಾಡ್ತಾನೆ ಅಂತ ತಾನೇ ಪ್ರವೇಶ ಮಾಡಿ ತಾನೇ ಬಂದು ಸರಿ ಮಾಡ್ತಾನೆ, ಸ್ವತಃ ತಾನೇ ಬರ್ತಾನೆ, ಎಂಟರ್ ಆಗ್ತಾನೆ. ಪ್ರಕಾಶಯನ್ ಅಂದ್ರೆ ಏನರ್ಥ, ಜಗತ್ತಿಗೆಲ್ಲ ತೋರಿಸ್ಕೊಡ್ತಾರೆ. ಪ್ರಕಾಶ ಅಂದ್ರೆ ಬೆಳಕು ಚೆಲ್ಲೋದು, ಎಲ್ಲ ಕಡೆ ಕಂಡ್ರೆ ಪ್ರಕಾಶ. ಅನುಗ್ರಹಂಚ ತ್ರಿದಶೇಷ ಅತುಲ್ಯಂ, ಅದರಲ್ಲೂ ಕೂಡ ತ್ರಿದಶೇಷ ಅಂದ್ರೆ ಯಾರು, ದೇವತೆಗಳು ವಿಶೇಷ ಅನುಗ್ರಹವನ್ನು ಮಾಡ್ತಾನೆ. ದೇವತ ಶಬ್ದಕ್ಕೆ ಸ್ವಾರಸ್ಯ ಇದೆ, ಮತ್ತೆ ತಾರತಮ್ಯ ಇದೆ. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಎಲ್ಲಿ ಶ್ಲೋಕ ಅದು, ಎಲ್ಲಿದು ತತ್ವ ಸಂಖ್ಯಾನ, ಅದರಲ್ಲಿ ಹೇಳ್ತಾರೆ 5 ಭಾಗಕ್ಕೆ ತಾರತಮ್ಯ ಅನೇಕ ವೆರೈಟಿ ಇದೆ. ಒಂದು ಶಾರ್ಟೆಸ್ಟ್ ತಾರತಮ್ಯ ಏನು ಅಂದರೆ ದೇವ ಋಷಿ ಪಿತೃ ಪ ನರಾಹ, ದೇವತೆಗಳು ಋಷಿಗಳು ಪಿತೃದೇವತೆಗಳು ಚಕ್ರವರ್ತಿಗಳು ಮನುಷ್ಯೋತ್ತಮ 5 ಭಾಗ ಇದೆ, ಗೊತ್ತಾಯ್ತಾ. ಇದರಲ್ಲಿ ಇವರೆಲ್ಲ ಯಾರು, ಋಷಿ ಗೌತಮರು ಋಷಿ ಪತ್ನಿ, ಇಂದ್ರದೇವರು ದೇವತೆಗಳು. ಸೊ ಮನುಷ್ಯರಿಗತ್ತೆ ಅವ್ರದ್ದು ಎಲ್ಲಿದ್ದಾರೆ, ಕೇಡರು ಭಾರಿ ಮೇಲಿದ್ದಾರೆ. ದೇವ ಋಷಿ ನೆಕ್ಸ್ಟ್ ಕೇಡರೇ ಅವರು. ಅವರಲ್ಲಿ ಅದು ಅತುಲ್ಯಂ, ಅವ್ರ ಮೇಲೆ ಹೋಗ್ತಾ ಹೋಗ್ತಾ ಯಾರ ಕಡೆಗೆ ಸಪೋರ್ಟ್ ಮಾಡುತ್ತೆ, ಮೇಲಿನವ್ರ ಮೇಲೆ, ಗೊತ್ತಾಯ್ತಾ. ಮೇಲಿನವ್ರಿಗೆ ಸಪೋರ್ಟ್ ಜಾಸ್ತಿ ಕೊಡ್ತಾರೆ. ಯಾಕೆ, ಈಸ್ ಮೋರ್ ಕಾಂಪಿಟೆಂಟ್ ಟು ವರ್ಕ್. ಅವನಿಂದ ಲಾಸ್ ಇದೆ, ಅವ್ನು ಬಿಟ್ಟು ಹೋದ್ರೆ ಲಾಸ್ ಜಾಸ್ತಿ ಇರುತ್ತೆ. ಒಬ್ಬ ಆಫೀಸರ್ ರಿಸೈನ್ ಮಾಡಿದ್ರೆ ಪಂಚಾಯತ್ ಆಗುತ್ತೆ, ಅಟೆಂಡರ್ ರಿಸೈನ್ ಮಾಡಿದ್ರೆ ಅನ್ಸಲ್ಲ. ಗಲಾಟೆ ಮಾಡೋದು ಬೇರೆ, ಇನ್ನೊಬ್ರು ತನ್ನ ಬರೆದಿರೋದು ಇವ್ರು ನಿಂತಿರ್ತಾರೆ, ಇವನು ತಾನೇ ಅಪಾಯಿಂಟ್ ಮಾಡ್ಕೊಳ್ಬೋದು. ಅದಕ್ಕೆ ಬೇರೆ ಬೇಕಿಲ್ಲ, ಇವನಿಗೆ ಪವರ್ ಇದೆ. ಅದು ಮೇಲವ್ರು ಮಾಡ್ಕೊಳಕ್ಕೆ ಬರೋದಿಲ್ಲ. ಹಾಗೆಲ್ಲ ಕೂಡ ಇದು ಅರ್ಥ ಮಾಡ್ಕೊಂಡ್ರೆ ದೇವತೆಗೆ ಪರಮಾತ್ಮ ತೋರಿಸ್ತಾನೆ. ಮೇಲೆಯವ್ರ ಮೇಲೆ ಹೆಚ್ಚು ಅನುಗ್ರಹ ಆದ್ದರಿಂದ ದೇವಯಜ್ಞ ವೈಶ್ವದಾದಿಗಳಿಂದ ಮಾಡ್ತಾನೆ, ಋಷಿ ಯಜ್ಞ ಬ್ರಹ್ಮಯಜ್ಞ ಮಾಡ್ತಾನೆ. ದೇವ್ರೇನು ಮಾಡ್ತಾನಾಗ ಭಾರಿ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಅತುಲ್ಯಂ, ಅವ್ರಿಗೆ ಭಾರಿ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವ್ರ ಮೇಲೆ ಹೋಗ್ಬೇಕು. ದೊಡ್ಡವ್ರ ಹತ್ರ ಹೋಗ್ಬೇಕಾದ್ರೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಧ್ಯೆ ಇಟ್ಕೊಂಡು ಹೋಗ್ತೀವಿ. ದೇವತೆಗಳು ಅತ್ಯಂತ ಪ್ರಿಯ ದೇವರಿಗೆ, ಅದಕ್ಕೆ ಅವ್ರ ಮೂಲಕ ಹೋದ್ರೆ ಏನಾಗುತ್ತಾಗ ದೇವರು ಬೇಗ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ದೇವರೇ ನಿನ್ನ ಸಾವಾಸನೆ ಬೇಡ, ಭಕ್ತರಿದ್ದಾರೆ ಸಾಕು ಅಂತಾರೆ. ನಿನ್ನ ಸಾವಾಸನೆ ಬೇಡ, ಭಕ್ತರು ಸಾಕು. ಅರ್ಥ ಏನಂದ್ರೆ ಭಕ್ತರು ಸರಿ ಮಾಡ್ತಾರೆ ಅಲ್ಲ ಅಂತ. ಭಕ್ತರು ದೇವರು ಬೇಡ ಅಂತ ಅರ್ಥ ಅಲ್ಲ, ಭಕ್ತರಿದ್ದಾರೆ ಅಂದ್ರೆ ಹೇಳ್ತಾರೆ. ಎಲ್ಲಾರು ಹೋಗಿ ನಿಮ್ ಕೂಸು ಇಲ್ಲೇ ಇದೆ ಅಂದ್ರೆ ಏನ್ ಮಾಡ್ತಾರೆ, ನೀವು ಎಲ್ಲಾರು ಹಾಳಾಗೋಗಿ ನಿಮ್ ಕೂಸು ಇಲ್ಲೇ ಇದೆ ಅಂದ್ರೆ ಏನ್ ಮಾಡ್ತಾರೆ, ಆಗ ತಕ್ಷಣ ಓಡಿ ಬರ್ತಾರೆ. ಅವ್ರು ಹೋಗ್ಬೋದು, ಕೂಸಿನ ಬಿಟ್ಟು ಹೋಗ್ಲಿಕ್ಕಾಗೋದಿಲ್ವಲ್ಲ. ದೇವ್ರ ಮಕ್ಕಳು ಎಲ್ಲ ಯಾರು ಇವರು, ಕೂಸಿನ ಕಂಡೀರ ವಾಯುದೇವರು, ಎಲ್ಲ ದೇವರ ಭಕ್ತರೆಲ್ಲ ಕೂಸುಗಳಿದ್ದಾಗ ಅವ್ರು ನಮ್ಮ ಹತ್ರ ಇದ್ರೆ ಏನಾಗತ್ತೆ, ಅಲ್ಲಿಗೆ ದೇವರು ಬಿಡೋದಿಲ್ಲ, ಹುಡ್ಕೊಂಡು ಬರ್ತಾನೆ ಅಂತ ಅರ್ಥ. ಅದಕ್ಕೆ ಗೋವತ್ಸ ಅಂತ ಕರೀತಾರೆ. ಗೋ ನಾರಾಯಣ, ವತ್ಸ ಯಾರು, ವಾಯುದೇವರು. ಬಂದಿದೆ, ವರ್ಷದಲ್ಲಿ ಬಂದಿದೆ. ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ತಾರೆ ಇವರೆಲ್ಲ, ನೀವು ಹಸು ಕರು ಹಾಕಿರೋದು ಇದಕ್ಕೆ ಹೋಗಿರ್ತಾರೆ. ಹಿಂದಿನ ಕಾಲ ಈಗ ಹೋಗೋದು ಮನೆಯಲ್ಲೇ ಕಟ್ಟಿರ್ತಾರೆ, ದೂರ ಅಡವಿಗೆ ಹೋಗಿ ಬರ್ತಾರೆ. ಅಲ್ಲಿ ಅದು ಡೆಲಿವರಿ ಆಗಿಬಿಡುತ್ತೆ. ಅದಕ್ಕೆ ಅದು ಭಾರಿ ವೈಲೆಂಟ್ ಆಗಿರುತ್ತೆ, ಭಾರಿ ಅದು ಭಾರಿ ವೈಲೆಂಟ್ ಅದು. ಹತ್ರ ಬಿಡೋದಿಲ್ಲ ಯಾರನ್ನು ಕೂಡ. ಮನೆ ಕರ್ಕೊಂಡ್ರು ಭಾರಿ ಕಷ್ಟ ಅದನ್ನ. ಅವ್ರು ಏನು ಮಾಡ್ತಾರೆ, ಕರೋಡ್ ಎತ್ಕೊಂಡ್ಬಿಡ್ತಾರೆ, ಮುಂದೆ ಬರ್ತಾ ಇರುತ್ತೆ. ಹಾಗೆ ಮನೆ ಸುರಕ್ಷಿತ ಸೇರಿಬಿಡ್ತಾರೆ. ಆ ದೃಷ್ಟಾಂತಗಳೆಲ್ಲ ನಡೀತಿರೋದು ಫ್ಯಾಕ್ಟ್ರಿಗಳವೆಲ್ಲ. ಅವ್ನೇನು ಮಾಡೋದು ಇದ್ದಾಗ ಅವ್ನ ಜೊತೆಗಿದ್ದಾನಾದ್ರಿಂದ ಹೇಗೆ ಬರ್ತಿರೋದು ನೋಡ್ಬೇಕಾದ್ರೆ ಹಳ್ಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಏನಂದ್ರೆ ಸರಿಯಾಗಿ ಫಾಲೋ ಮಾಡ್ಕೊಂಡು ಬರ್ತಾರೆ. ತಾನು ಮರಿಯಲ್ಲಿದೆ. ಅದು ಪಶುಗಳಿಗೂ ಬುದ್ಧಿ ಇರಬೇಕಾದ್ರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ. ದೇವರು ಕೊಟ್ಟ ಬುದ್ಧಿ ಅದು. ತಾನಾಗ ತನ್ನ ಭಕ್ತರು ನೋಡ್ಕೋತೇನೆ ಅಂತ ತೋರಿಸ್ತಾನೆ. ಅದಕ್ಕೆ ಅದು ಬಲಂ ಸ್ವಭಕ್ತೇ ರಥಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದಶೇಷು ಅತುಲ್ಯಂ. ತ್ರಿದಶೇಷು ಉಪಲಕ್ಷಣ, ದೇವತೆಗಳಿಂದ ಹಿಡಿದು ಮೇಲೆ ಹೆಚ್ಚೆಚ್ಚು ಅನುಗ್ರಹ ಮಾಡ್ತಾನೆ. ಅನನ್ಯ ಭಕ್ತಾಂಚ ಸುರೇಶಕಾಂಕ್ಷಯ. ಅನನ್ಯ ಭಕ್ತ, ಸ್ವತಃ ಯಾರಿವಳು ಅನನ್ಯ ಭಕ್ತಳು, ಶುದ್ಧ ವಿಷ್ಣು ಭಕ್ತಳು. ಯಾರು, ಅಹಲ್ಯ ವೈಶಿಷ್ಟ್ಯ. ಅದಕ್ಕೆ ಪಂಚಕನ್ಯಾ ಸ್ಮರೇ ನಿತ್ಯಂ, ವಿಷ್ಣು ಭಕ್ತಳು. ಅನನ್ಯ ಭಕ್ತಾಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅದೇ ಬಲಂ ಸ್ವಭಕ್ತೇರಧಿಕಂ ಪ್ರಕಾಶೇ, ಅನನ್ಯ ಭಕ್ತಳು. ಅದರಿಂದ ಉದ್ಧಾರ ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ಸುರೇಶಕಾಂಕ್ಷಯ, ಅದು ಪಾಯಿಂಟ್. ವಾದಿರಾಜ ಸ್ವಾಮಿಗಳು ಭಾಳ ವಿಸ್ತಾರವಾಗಿ ಬರೀತಾರೆ ಅದ್ರ ಮೇಲೆ. ಸುರೇಶಕಾಂಕ್ಷಯ, ದೇವ್ರನ್ನ ಪ್ರಾರ್ಥನೆ ಮಾಡಿಕೊಟ್ರ. ಪಾಪ ನನ್ನಿಂದ ಅವಳಿಗೆ ಎಷ್ಟು ದುಃಖ ಆಗಾಯ್ತು, ಈಗ ನಿರಪರಾಧಿ ಅವಳು, ಅದ್ರ ಉದ್ಧಾರ ಮಾಡೋಕ್ಕಂತ ಕೇಳ್ಕೊಂಡ್ರ. ಅದು ಸುರೇಶಕಾಂಕ್ಷಯ. ಅದಕ್ಕೆ ಏನಂತ ಹೇಳ್ತಾರೆ, ದೇವ್ರ ಅನುಗ್ರಹ ಮಾಡೋಕೆ ಏನು ಮಾಡಬೇಕು, ದೊಡ್ಡವರು ಅನುಗ್ರಹ ಬೇಕು ಯಾವಾಗಲೂ ಕೂಡ. ದೊಡ್ಡವರು ಅನುಗ್ರಹ ಮಾಡಿದರೆ ಕೇಳ್ತಾರೆ, ಉದ್ಧಾರ ಮಾಡೋದು ಪ್ರಾರ್ಥನೆ ಮಾಡಿದರಂತೆ. ಸುರೇಶಕಾಂಕ್ಷಯ. ಇದೆಲ್ಲ ವಾಲಿವಿಕ್ರಮಣ ಸುಮ್ಮನೆ ನೋಡಿದ್ರೆ ಗೊತ್ತಾಗೋದಿಲ್ಲ, ಆಚಾರ್ಯ ಹೇಳಿದಾಗ ಗೊತ್ತಾಗುತ್ತೆ. ಸುರೇಶಕಾಂಕ್ಷಯ
ಅದಕ್ಕೆ ಯಾವಾಗಲೂ ದೇವರ ಹತ್ರ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ನಾವಾಗ ಆತನ ಭಕ್ತರನ್ನು ಹೇಳಿದರೆ ಅವ್ರು ನಮ್ಮ ಪರ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರ ಪರ ವಾಯುದೇವರು ಪ್ರಾರ್ಥನೆ ಮಾಡಿದ್ರೆ ರಾಯರು ಬರೀತಾರೆ, ದೀನಂ ದೂನಂ ಅನಾಥಂ ಏನಂ ಸಮುದ್ಧರ ಅಂತ ಪ್ರಾರ್ಥನೆ ಮಾಡ್ತಾರೆ. ಕೆಳಗಿನವ್ರ ಮೇಲೆ ಮೇಲವ್ರು ಏನು ಮಾಡ್ತಾರೆ, ಯಾವಾಗಲೂ ಇವನು ಒಳ್ಳೆಯವನು ಅನುಗ್ರಹ ಮಾಡೋದು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು, ಎನ್ನ ಭಿನ್ನಪ ಕೇಳೋ ಅಂತ ಹೇಳಬೇಕಾದ್ರೆ ನಾನು ಪ್ರಾರ್ಥನೆ ಅಲ್ಲ, ಇದು ನಮ್ಮ ಗುರುಗಳು ಹೇಳ್ಕಳಿಸಿದ್ದಾರೆ ವಿಜಯದಾಸರು, ಅದಕ್ಕೆ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲದರ ಮಹತ್ವ ಹಾಗಿರುತ್ತೆ. ಅದಕ್ಕೆ ಸುರೇಶಾಕಾಂಕ್ಷೆ ಇಂದ್ರದೇವರು ನೋಡಿ ತಪ್ಪಿಲ್ಲ ಅವ್ರದ್ದು, ಲೋಕೋದ್ಧಾರಕ್ಕೆ ಅಹಲ್ಯ ಉದ್ಧಾರಕ್ಕೆ ಗೌತಮ ಉದ್ಧಾರಕ್ಕೆ ಮಾಡಿದ್ದರಾದ್ರಿಂದ ಅವ್ರು ಕೇಳ್ಕೊತಾರೆ ಹೇಗಾಗಿದೆ ಉದ್ಧಾರ ಮಾಡಬೇಕು ಅಂತ. ಅದಕ್ಕೆ ಪರಮಾತ್ಮ ದೇವತೆಗಳ ಅನುಗ್ರಹ ಮಾಡ್ತಾರೆ. ಇಂದ್ರದೇವರು ಯಾರೋ ಸುರೇಶ ದೇವತೆಗಳಲ್ಲಿ ಚೀಫ್ ಅವರು, ಅವ್ರ ಮಾತನ್ನು ನಡೆಸಿಕೊಟ್ಟ. ಅದಕ್ಕೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾವಾಗಲೂ ದೇವರ ಅನುಗ್ರಹ ಎಷ್ಟು ಮುಖ್ಯನೋ ನಮಗೆ. ತಾರತಮ್ಯ ಕ್ರಮದಲ್ಲಿ ದೇವತಾನುಗ್ರಹ ಆಗಬೇಕು, ಗುರು ಅನುಗ್ರಹ ಆಗಬೇಕು. ಆ ಕಾನ್ಸೆಪ್ಟ್ ಕಳ್ಕೊಂಡ್ಬಿಟ್ಟಿದ್ದೇವೆ. ಬರೀ ಜಗಳ ಬೆರೆತ ಫೇಸ್ಬುಕ್ಲ ಬರೀತಿರ್ತಾರೆ, ಎಷ್ಟು ಅಸಹ್ಯ ಬರೀತಾರೆ ಗೊತ್ತಾದ್ರೆ, ಬರೀತಾರಲ್ಲ ವಾಟ್ಸಪ್ ಬರ್ತಿರ್ತಾರೆ, ಬಾರಿಕೆ ದೊಡ್ಡ ದೊಡ್ಡ ಬಾಯಿ ಬಂದಾಗ ಬೈತಿರ್ತಾರೆ. ಅದು ತೀರಾ ಸಣ್ಣ ಸಣ್ಣ ವಿಷಯಗಳು ಇವು. ಅದು ಕೆಟ್ಟ ಟ್ರೆಂಡ್ ಡೆವಲಪ್ ಆಗಿದೆ ನಮಗೆ. ಮೊದಲಿಗೆ ದೊಡ್ಡ ದೊಡ್ಡ ತಮಾಷೆ ಮಾಡ್ತಾರೆ, ಚೇಷ್ಟೆ ಮಾಡ್ತಾರೆ, ಆ ರೀತಿ ಬರೀತಿರ್ತಾರೆ. ಇವ್ನು ಯಾವ ಬೋಲಿಯ ಮನುಷ್ಯ ಇವನ್ನೆಲ್ಲ ಅರ್ಥ ಆಯ್ತಾ? ಆ ಟ್ರೆಂಡ್ ಇವ್ರು ನೋಡಿ ಅವ್ರು ಗೈಡ್ ಮಾಡೋರಿಗೆ ಸಂತೋಷ ಪಟ್ಟರೆ ಎಷ್ಟು ಅನ್ಯಾಯ ಆಗಿದೆ. ಅಲ್ಲೇನು ಫಸ್ಟ್ ಹೇಳಿದ್ರು ಡೋ ಎಂಟರ್ ಅಂದಿರಲ್ಲ, ಎಂಟರೇ ಆಗಬಾರ್ದು ಅಂತಪ್ಪ. ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ. 190 ನೋಡ್ಲಿಕ್ಕಾಗೋದಿಲ್ಲ ಅವ್ರು ಆ ರೀತಿ ಬರೀತಾರೆ. ಬೇರೆಯವ್ರು ಬರೀತಾರೆ ಹಾಳಾಗೋಲ್ಲ, ಮುಗಿದ್ಬಿಡಿ. ನಮ್ಮವರೇ ನಮ್ಮ ಸಾಂಗ್ಗಳು ಬರೀತಾ ಇರ್ತಾರೆ. ಎಲ್ಲ ಸಾಂಗ್ಗಳು ಎಲ್ಲ ಯಾವ ಮಠದ ಸಾಂಗ್, ಈ ಮಠದವ್ರು ಬೇರೆ ಮಠ ಬೈತಾ ಕೂತಿರ್ತಾರೆ. ಅವ್ರು ಒಂದು ಹೆಸರಿಗೆ ಒಂದೋದು ಎಷ್ಟು ಜನರಿಗೆ ರೀಚ್ ಆಗಿರುತ್ತೆ ಅದು. ಅಲ್ಲೇನು ಎಲ್ಲ ಫಾರ್ವರ್ಡ್ ಮಾಡ್ತಾರೆ. ಇದೆಲ್ಲ ಓದಿದ್ರೆ ಅರ್ಥ ಆಗುತ್ತೆ. ಇವ್ರಿಗೆ ಎಜುಕೇಷನ್ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಸರಿಯಾದ ತತ್ವಜ್ಞಾನ ಇಲ್ಲ. ಎಲ್ಲ ಸುಮ್ಮನೆ ಹೆಸರು, ಊಟಕ್ಕೆ ಹೋಗಿ ಹರಿಸರ್ವೋತ್ತಮ ವಾಯುದೇವೋತ್ತಮ ಹಂಗೆ ಹಚ್ಕೊಬಿಟ್ರೆ ಕತೆ ಮುಗಿದೋಯ್ತು ಅಷ್ಟೇ. ಹುಡುಗ ವಿಷಯ ಗೊತ್ತೇ ಇರೋದೇ. ಮೇನ್ ಪ್ರಿನ್ಸಿಪಲ್ಸ್ ಇವು. ಇದೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಕೂಡ ನಮಗೆ ಬಾಧ್ಯ ಕಾನ್ಸ್ಟಿಟ್ಯೂಷನ್ನೇ ಗೊತ್ತಿಲ್ಲ. ವೈಷ್ಣವ ಕಾನ್ಸ್ಟಿಟ್ಯೂಷನ್ ಇದೆ. ದೊಡ್ಡವರು ವಿರೋಧ ಮಾಡ್ಕೊಳ್ಳೋಕೆ ನಮ್ಮ ಸಂಬಂಧನೇ. ಆನೆಗಳು ಜಗಳಾಡ್ತಿದ್ರೆ ಮಧ್ಯವ್ರು ಹುಡುಗತಿ ಏನಾಗುತ್ತೆ? ಆನೆಗಳ ಮಧ್ಯವ್ರು ಏನಾಗುತ್ತಾನೆ, ಎತ್ತೋಗರ ಕತೆ ಓದೋಗ್ಬಿಡುತ್ತೆ. ತಂಟೆ ದೂರ ಇರ್ಬೇಕಾಗ್ತ, ತಂಟೆಗೆ ಹೋಗಬಾರ್ದು. ಸಂಬಂಧಪಟ್ಟ ವಿಚಾರನೇ ಅಲ್ಲ ಇದು. ಅವರವ್ರು ಸಾಲ್ವ್ ಮಾಡ್ಕೋತಾರೆ ಅಷ್ಟೇ ಹೊರತು, ಆಫೀಸರ್ ಗಲಾಟೆ ಇದ್ರೆ ಉಳಿದವ್ರ ಕೆಲಸ ಇಲ್ಲ ಅದ್ರೊಳಗೆ. ಅವರವ್ರು ಸಾಲ್ವ್ ಮಾಡ್ಕೋತಾರೆ ಹೊರತು ಇವ್ರು ಗುಂಪು ಹಿಡಿಬಾರ್ದು. ಹಿಡಿದು ಹಾಳಾಗ್ತಿದ್ದಾರೆ. ಓದಿದ ಸುಳ್ಳು ಬರೆದಿದ್ದ ಸುಳ್ಳು, ಬರೀ ಇದರಲ್ಲೇ ಕಾಲ ಕಳೀತಾ. ಇವಾಗ ತಮ್ಮ ಸಾಧನೆ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಮನುಷ್ಯ ಜನ್ಮ ಎಂಥದ್ದು, ಸಾಧನ ಶರೀರ ಎಂಥದ್ದು, ಇಲ್ಲಿ ಎಂಥದೇ ಆಗಬಾರ್ದು. ಗೊತ್ತಾಯ್ತಾ? ಯಾರ್ಯಾವ ದೊಡ್ಡವ್ರು ಬಂದರು ಆಚಾರ್ಯ ಹೇಳ್ತಾರೆ. ಒಂದು ಆಚಾರ್ಯ ಎಷ್ಟು ಚೆನ್ನಾಗಿ ಬರೀತಾರೆ. ಭಾಗವತ ಪುರಾಣದಲ್ಲಿ ಬರುತ್ತೆ, ಒಬ್ಬ ಬ್ರಾಹ್ಮಣ ನಾವು ತಪ್ಪೇ ಮಾಡಿಲ್ಲ, ನಮ್ಮನ್ನು ಬಾಯಿ ಬಂದ ಮತ್ತೆ ಏನೋ ಮಾಡೋದು ಅವಮಾನ ಮಾಡ್ತಾನೆ, ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ದೇವ್ರು ನೋಡ್ಕೊತಾನೆ. ನಿಮ್ಮ ಕೆಲಸ ಅಲ್ಲ ಅದೆಲ್ಲ ಕೂಡ ದೇವ್ರು ನೋಡ್ಕೊತಾನೆ. ನೀವು ಅದನ್ನು ನೀನು ತಿರುಗಿ ಮಾಡ್ಲಿಕ್ಕೆ ಅವಮಾನ ಮಾಡಕ್ಕೆ ಹೋಗಬೇಡ, ಬಿಟ್ಬಿಡೋದು. ಗೊತ್ತಾಯ್ತಾ? ಭಾರಿ ಒಳ್ಳೇದಾಗುತ್ತೆ ಅಂತೇಳಿ. ಯಾಕೆ ಅವ್ರ ಸಾಧನೆ ಬೇರೆ ಇರುತ್ತೆ. ಹಳ್ಳಿಯಲ್ಲಿ ಆಫೀಸರ್ ಎಷ್ಟು ಕೆಟ್ಟದಾಗ ಬೈತಾರೆ ಅಂದರೆ ಅಸಹ್ಯವಾಗಿ ಬೈತಾರೆ. ಸುಮ್ಮನೆ ತಲೆ ಬಗ್ಸಿ ಕೂತಿರ್ತಾನೆ. ತಂದೆ ಒಂದು ಮಾತು ಬೈದ್ರೆ ಮನೆ ಬಿಟ್ಟು ಹೋಗ್ತಾನೆ, ಬೇರೆ ಮನೆಗೆ ಹೋಗ್ತಾನೆ. ಸುಮ್ಮನೆ ತಲೆ ಸೊಂಡು ಕೂತಿರ್ತಾನೆ. ತಪ್ಪೇ ಮಾಡಿರೋದಿಲ್ಲ ಇವತ್ತು ಎಷ್ಟು ಸಲ ಅವನು. ಕೆಲವು ಬೈಯೋ ಚಟ ಮಾತೆತ್ತಿ ಎಲ್ಲ ಇನ್ನೊಬ್ಬರಿಂದ ಜಾಸ್ತಿ ಬೈತಾರೆ. ಯಾಕೆ? ತನ್ನ ಪವರ್ ತೋರ್ಸೋಕ್ಕೋಸ್ಕರ ಕಂಡವ್ರಿಗೆ ಅವಮಾನವನ್ನು ಮಾಡ್ತಾರೆ. ಅಟ್ಲಿ ಜ್ಞಾನ ಇದೆ, ಇಲ್ಲಿಯ ಜ್ಞಾನ ಇಲ್ಲ. ಅಲ್ಲಿ ಹೆಚ್ಚು ಕಡಿಮೆ ಮನೆಗೆ ಹೋಗ್ತೀನಿ ಅಂತ ಜ್ಞಾನ ಇದೆ, ಇಲ್ಲಿ ಹನ್ನೊಂದು ತಮಸ್ಗೆ ಹೋಗ್ತಾನೆ. ಗೊತ್ತಾಗ ಮನೆಗೆ ಹೋದ್ರೆ ಪುಣ್ಯ, ಎಲ್ಲಿಗೆ ಹೋಗ್ತಾನೆ? ದೊಡ್ಡವರ ದ್ರೋಹ ದೇವ್ರಿಗೆ ಕ್ಷಮಿಸೋದಿಲ್ಲ. ಅದಕ್ಕೆ ಇದು ಹೇಳ್ತಾರೆ, ರಾವಣ ಡೈರೆಕ್ಟ್ ದ್ವೇಷ ಮಾಡಿದ, ರಾಮದೇವರು ಸೌಮ್ಯ ರೂಪದಿಂದ ಕೊಂದರು. ಹಿರಣ್ಯಕಶಿಪು ಪ್ರಹ್ಲಾದ ದ್ವೇಷ ಮಾಡಿದ, ಅವ್ರು ನರಸಿಂಹದೇವರು ಬಂದರು. ಅರ್ಥ ಏನು ಅದಕ್ಕೆ? ಆ ದ್ವೇಷ ಇನ್ನೂ ಸಿಟ್ಟು ಬರುತ್ತೆ. ಅದು ವಾದಿರಾಜರು ದೃಷ್ಟಾಂತ ಕೊಡ್ತಾರೆ. ಸಿಂಹದ ಮರಿ ಹತ್ರ ಹೋದ್ರೆ ಸಿಂಹ ಏನು ಮಾಡೋದು ಗೊತ್ತಾ? ತನ್ನ ಹತ್ರ ಹೋದ್ರೆ ಸುಮ್ಮನೆ ಇರ್ಬೋದು, ತನ್ನ ಬರೀ ತಂಟೆ ಬಂದರೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಭಕ್ತವತ್ಸಲ ಪರಮಾತ್ಮ. ಅವೆಲ್ಲ ಬಾಯಲ್ಲಿ ಹೇಳ್ತಾರೆ, ಫಾಲೋ ಮಾಡೋದಿಲ್ಲ. ಆ ರೀತಿ ಇದ್ರೆ ಸಮಾಜದಲ್ಲಿ ಏನಿರುತ್ತಾಗ ಇದು ಒಂದು ಘಟನೆ ಎಷ್ಟು ಮೆಸೇಜ್ ಕೊಡ್ತಾರೆ ಆಚಾರ್ಯ. ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದೇಶ ಅತುಲ್ಯಂ. ಅತುಲ್ಯಂ ಅಂದ್ರೇನು? ಅಲ್ಲಿ ಮ್ಯಾಚ್ಲೆಸ್. ತುಲ್ಯ ಅಂದರೆ ಈಕ್ವಲ್. ನಮ್ಗೆ ಹೇಳಕ್ಕೆ ಅಷ್ಟು ಅನುಗ್ರಹ ಮಾಡ್ತಾನೆ ದೇವತೆಗಳ ಮೇಲೆ. ಅನನ್ಯ ಭಕ್ತಾಂಚ ಸುರೇಶಾಕಾಂಕ್ಷಯ. ಅವಳು ಭಕ್ತಳಾಗಿರ್ಬೇಕು. ಭಕ್ತರ ಸವಾಸ, ಭಕ್ತರ ಬರೀ ಗ್ಯಾಂಗ್ ಅದು, ಅವ್ರದ್ದೆಲ್ಲ ಇದ್ದಾರೆ. ವಿಧಾಯ ನಾರಿ, ನಾರಿಯನ್ನಾಗಿ ಮಾಡಿ ಹೊರಟು. ನಮಗೆ ಡೌಟ್ ಶುರುವಾಯಿತು. ನಾರಿಯನ್ನು ಮಾಡಿ ಮೊದಲು ನಾರಿ ಅಲ್ಲೇನವಳು? ಅಲ್ಲೇ ಮೊದಲು ಶಾಪ ತೊಳೋಕ್ಕಿಂತ ಮುಂಚೆ ನಾರಿ, ಈಗಲೂ ನಾರಿನೇ. ಏನು ವ್ಯತ್ಯಾಸ? ನಾರಿ ಮಿಧ ಏನು ವ್ಯತ್ಯಾಸ?
ಸತ್ಯಧರ್ಮ ಸಹ ಒಳ್ಳೆ ವ್ಯಾಖ್ಯಾನ ಬರೀತಾರೆ, ಒಂದು ಕೋಟ್ ಮಾಡ್ತಾರೆ. ನಾರಿ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಒಂದು ಸುವಾಸಿನಿ ಅಂತ ಅರ್ಥ ಇದೆ. ಸಮಾಜದಲ್ಲಿ ಮತ್ತೆ ಮನ್ನಣೆ ಸಿಗ ಹಾಗೆ ಮಾಡಿದ್ರು ಆಕೆ, ಗೊತ್ತಾಯ್ತಾ? ಸುವಾಸಿನಿ ಮನ್ನಣೆ ಇದೆ, ಬರೀ ಸ್ತ್ರೀ ಮನ್ನಣೆ ಇಲ್ಲ. ಸುವಾಸಿನಿ ಸ್ತ್ರೀ ಇರುತ್ತೆ, ಬ್ರಾಹ್ಮಣ ಸುವಾಸಿನಿ ಭೋಜನ ಅಂತ ಹಾಕೋದಿಲ್ಲ. ಅಂದರೆ ಒಳ್ಳೆ ಮುತ್ತ ಇದೆ. ಜನ ಏನು ತಿಳ್ಕೊಬೋದಾಗಿತ್ತು, ಪತಿತಳು ಅಂತ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡಿದ್ದಾರೆ. ರಾಮದೇವ್ ಸ್ವೀಕಾರ ಮಾಡಿದ್ದಾರೆ ಅಂದರೆ ಏನಾಯ್ತು ಅಲ್ಲಿಗೆ? ಸುಪ್ರೀಂ ಕೋರ್ಟ್ ಹೇಳ್ತಾವ್ ತಪ್ಪಿಸ್ತಾ ಅಲ್ಲ ಅಂತೇಳಿ, ಮುಂದೆ ಏನು ಮಾಡೋಂಗಿಲ್ಲ ಅವನನ್ನು. ಅಕಸ್ಮಾತ್ ಯಾರಾದ್ರೂ ಬೈದ್ರೆ ಏನಾಗುತ್ತೆ? ಕಂಟೆಂಪ್ಟ್ ಕೋರ್ಟ್ ಇದ್ದಾಗೆ ಅಪರಾಧಿ ಆಗ್ತದೆ, ಬೈದಾನ ಅಪರಾಧಿ ಆಗಿಬಿಡ್ತಾರೆ. ಪರಮಾತ್ಮ ಸುಪ್ರೀಂ ಮೋಸ್ಟ್ ಸರ್ವೋತ್ತಮ ತಾನು ರೆಕಗ್ನೈಸ್ ಮಾಡಿದ್ರಿಂದ ಅವಳನ್ನು ಏನಾಯ್ತು, ಅವಳಿಗೆ ಈಗ ನಾರಿ ಒಳ್ಳೆ ಸಮಾಜ ಭಾರಿ ಗೌರವ. ಎಷ್ಟು ಗೌರವ ಬಂತು? ಪ್ರತಿನಿತ್ಯ ಸ್ಮರಣೆ ಮಾಡ್ಬೇಕು, ಅಷ್ಟು ಗೌರವ ಬಂತು. ಅಹಲ್ಯ ದ್ರೌಪದಿ ಇಲ್ಲೇ ಫೋರ್ಟ್ ಭಾರತ ಶೋಕ. ಈ ಹಿರಿಮೆ ದೇವರು ತಂದುಕೊಟ್ಟ ಆಕೆಗೆ. ಸಣ್ಣ ಪುಟ್ಟ ಹಿರಿಮೆ ಅಲ್ಲ, ಅಂದರೆ ಸಾಮಾನ್ಯ ತಪ್ಪಿದ ಅಲ್ಲ ಅಂತ ಹೇಳಿದ್ರೆ ಸಾಕು. ಅವಾರ್ಡ್ ಬೇರೆ ಕೊಡ್ತಾರೆ ಅವರಿಗೆ, ಅವಾರ್ಡ್ ಕೊಟ್ಟಿದ್ದಾರೆ ಪರಮಾತ್ಮ. ನೀನು ವಿಶೇಷವಾಗಿ ಪ್ರಾತಸ್ಮರಣೀಯನಾಗುವಂತೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ ಪಂಚಕನ್ಯಾ ಸ್ಮರೇಂತ ನಿತ್ಯಂ. ನಿತ್ಯ ಸ್ಮರಣೆವಾಗಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಕೊಡ್ಬೇಕು, ಎರಡೆರಡು ಬೇರೆ. ಇಷ್ಟು ಈ ಸ್ಟೇಟಸ್ ಕೊಡಬೇಕಾದ್ರೆ ಎಷ್ಟು ಅನುಗ್ರಹ ಮಾಡಿದ ಪರಮಾತ್ಮ. ಅದಕ್ಕೇನೆ ವಿಧಾಯ ನಾರೀಂ ಪ್ರಯಯೌ ತಯ ಅರ್ಚಿತ. ಆಗ ಅವಳು ಪೂಜೆ ಮಾಡಿದ್ದು, ಪರಮ ಸ್ವೀಕಾರ ಮಾಡಿ ಹೊರಟ. ಇದೆಲ್ಲ ನೋಡಿದರೆ ಬಲಂ ಸ್ವಭಕ್ತೇರಧಿಕಂ ಪ್ರಕಾಶ. ಇದರಿಂದ ಒಟ್ಟು ಮೆಸೇಜ್ ಏನು ಅಂದರೆ, ಒಟ್ಟು ದೇವ್ರ ಭಕ್ತರಾಗಬೇಕು. ಅಲ್ಲಿಂದ ಶುರುವಾಗುತ್ತೆ. ರಜೆ ಲೀವ್ ಕೊಡ್ತೀರಾ ಅಂತ ಕೇಳಿ ಬರಲಿ, ರಿಪೋರ್ಟ್ ಮಾಡ್ಕೊಂಡು ಲೀವ್ ಪ್ರಶ್ನೆ. ಅಪಾಯಿಂಟ್ಮೆಂಟ್ ಆಗಿಲ್ಲ, ರಿಪೋರ್ಟ್ ಮಾಡಿಕೊಂಡೆ, ಲೀವ್ ಅಪ್ಲೈ ಮಾಡಿ ಹೇಳ್ಕೊಡ್ತಾರೆ ಅವ್ರನ್ನ. ಇವತ್ತು ಯಾವಾಗ ಎಲಿಜಿಬಿಲಿಟಿ ಬರೋದು ಯಾವಾಗ ಅವನಿಗೆ? ಜನರಲ್ ಹಾಲಿಡೇ. ಕೆಲಸದಲ್ಲಿದ್ದರೆ ಜನರಲ್ ಹಾಲಿಡೇ, ಇಲ್ಲ ದಿವಸನೂ ಹಾಲಿಡೇ. ಅವನಿಗೆ ಕೆಲಸನೇ ಇಲ್ಲ. ಜನರಲ್ ಕೌಂಟ್ ಆಗೋದು ಅಪಾಯಿಂಟ್ಮೆಂಟ್ ಆದಮೇಲೆ. ಭಕ್ತರು ಅಂತ ಆಗಬೇಕು. ಅದಕ್ಕೆ ಭಕ್ತಿ ಸಂಪಾದನೆ ಮಾಡಬೇಕು, ಭಕ್ತಿ ಜ್ಞಾನ ಬರಬೇಕು, ವ್ರತ ಉಪವಾಸ ಮಾಡಬೇಕು. ಅದೆಲ್ಲ ಮಾಡಿದಾಗ ಏನಾಗ್ತಾನೋ ಅವನು ಭಕ್ತ ಅಂತ ಕೌಂಟ್ ಆಗ್ತಾನೆ. ಕೌಂಟ್ ಆದಮೇಲೆ ಬೆನಿಫಿಟ್ಸ್ ಎಲ್ಲ ಸಿಗ್ಲಿಕ್ಕೆ ಶುರುವ. ಆಗ ಪರಮಾತ್ಮ ಭಕ್ತವತ್ಸಲ. ನಾವೇನು ತಿಳ್ಕೊಂಡಿದ್ದೇವೆ, ಏನು ಮಾಡಬಾರದು ಮಾಡೋದು ದೇವ್ರ ಭಕ್ತವತ್ಸಲ. ಬಟ್ ಭಕ್ತರೇ ಅಲ್ಲ ನಾವು. ಅದು ಎಲ್ಲ ಸ್ಕಾಲರ್ಶಿಪ್ ಸ್ಟೂಡೆಂಟ್ ಅಲ್ಲ, ಸ್ಕಾಲರ್ಶಿಪ್ ಯಾರು ಕೊಡ್ತಾರೆ ಅವನಿಗೆ? ಇವತ್ತು ನಾವು ಅಚೀವ್ ಮಾಡ್ಕೊಂಡ್ಬಿಟ್ಟಿದ್ದೆ, ನಾವು ಭಕ್ತರು ಅಷ್ಟೇ, ನಾವೊಬ್ಬರೇ ಭಕ್ತರು. ಅದು ಬೇರೆ. ಜೊತೆಗೆ ನಾವೊಬ್ಬರೇ ಭಕ್ತರು, ನಮ್ಮಷ್ಟು ಭಕ್ತರು ಬೇರೆ ಯಾರೂ ಇಲ್ಲ. ಅಷ್ಟು ಈ ಭ್ರಮೆಯಲ್ಲಿ ಮನುಷ್ಯ ಬದುಕಿ ಆ ಥರ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಆಶ್ಚರ್ಯ ಅಂದರೆ, ನಮ್ಮ ಮಾತು ಕೇಳೋ ನೀವು ಎಲ್ಲರೂ ಉದ್ಧಾರ ಆಗ್ತೀವಿ, ತಲೆ ಕೆಡಿಸ್ಬಿಡ್ತಾರೆ. ಇವನೇ ಉದ್ಧಾರ ಮಾಡೋಕ್ಕೆ ಹೇಗೆ ಸಾಧ್ಯ ಇವರಿಗೆ? ಅರ್ಥ ಆಯ್ತಾ ನಿಮಗೆ? ನಮ್ಮ ಉದ್ಧಾರ ಮಾಡೋ ಶಕ್ತಿ ಇರೋದು ಯಾರಿಗೆ? ಅವರಿಗೆ, ಬೇರೆಯವ್ರಿಗೆ, ನಮಗಲ್ಲ. ಅಟೆಂಡರ್ಗೆ ಯಾರಿಗೆ ಕೆಲಸ ಕೊಡಿಸ್ಬಲ್ಲ? ಏನು ಸಾಮರ್ಥ್ಯ ಇರುತ್ತೆ ಪಾಪ. ಆದ್ದರಿಂದ ಇವತ್ತು ದೊಡ್ಡವರಿಗೆ ಅಧಿಕಾರ ಇದೆ. ಇವತ್ತು ಋಷಿಮುನಿಗಳಿದ್ದಾರೆ, ವಾಯುದೇವರಿದ್ದಾರೆ, ದೇವರಿದ್ದಾರೆ. ಅದನ್ನು ಸಂಪಾದನೆ ಮಾಡ್ತಾರೆ. ಪ್ರಯವು ನಮ್ಮಲ್ಲಿ ಆ ಸಂಸ್ಕಾರ ಇಲ್ಲ. ಅದಕ್ಕೆ ಹೇಳಲಿಲ್ಲ ನಾನು ಒಂದ್ಸಲ, ಅದು ಬೇರೆ ಇದೆಲ್ಲ ಹೋದಾಗ ನಾವು ಇದಕ್ಕೆ ಹೋದರೆ, ಕನ್ಯಾಕುಮಾರಿ ಬಿಟ್ಟು ಬಂದರೆ, ವಾಚ್ ಬಿಟ್ಟು ಬಂದಿರೋ ನಮ್ಮವರೊಬ್ಬರು. ವಾಚ್ ಬಿಟ್ಟು ಬಂದು ಯಾರು ಬಂದರೆ ಗೊತ್ತಿರುತ್ತೆ. ವಾಚ್ ಬಿಟ್ಟು ಬಂದು ಅದೇನು ಒಳ್ಳೆ ವಾಚ್ ಅಂತೆ, ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ವಾಚ್. ಬಿಟ್ಟಿದ್ದಲ್ಲಿ ಬಾತ್ರೂಮಲ್ಲಿ ಬಿಟ್ಟು ಬಂದರೆ 60 ಕಿಲೋಮೀಟರ್ ದೂರ ಬಿದ್ದಿದ್ದೀವಿ ಆಗಲೇ ನಾವು. ಆಗ ನೆನಪಾಡ್ಕೋ, ಅಯ್ಯೋ ವಾಚ್ ಹೋಯ್ತು ನಾವು ಮರ್ತು ಬಿಟ್ಟೆ. ನಮ್ಮ ಪ್ರಕಾರ ಅದು ಎದೆಗಿದ್ರೆ ಹೋಗುತ್ತೆ ವಾಚ್, ಅದು ದೂರ ಇದ್ರೆ ಅವರಲ್ಲ. ಇನ್ನೇನಿದ್ರೆ ಸುಮ್ಮನೆ ಆಗಿಬಿಟ್ರೆ ಅಲ್ಲಿಂದ ಫೋನ್ ಬರೋಗುತ್ತೆ ಸರಿಯಾಗಿ. ನಿಮ್ಮಲ್ಲಿ ಯಾರೋ ವಾಚ್ ಬಿಟ್ಟು ಹೋಗಿದ್ದಾರೆ, ನಮ್ಮಲ್ಲಿ ಯಾರಿಗೆ ಕಳಿಸ್ಕೊಡ್ತೀವಿ ನಾವು ಅಂತೇಳಿ, ಅಡ್ರೆಸ್ ಕೊಡಿ ಅಂತೇಳಿ. ಎಷ್ಟು ಸಂಸ್ಕಾರ ಇದೆ ಯೋಚನೆ ಮಾಡಿ. ಅದೆಲ್ಲಿ ಬಾತ್ರೂಮ್ಗಳಿರೋಕ್ಕೆ ಮ್ಯಾನೇಜರ್ ಹೋಗ್ತಾನ? ಯಾರೋ ಸ್ಕ್ಯಾವೆಂಜರ್, ಅವಳು ತಂದು ಕೊಟ್ಟಿದ್ದಾಳೆ. ಆಶ್ಚರ್ಯ ಅಂತ ಕೇಳಿ ಮ್ಯಾನೇಜರ್ ಯಾರು ಕೇಳ್ತಾರೆ? ವಾಪಸ್ ಕೊಟ್ಟು ಅಂತ ಕೇಳ್ತಾಳೆ ಬಂದವಳು. ಮ್ಯಾನೇಜರ್ ಹುಡುಕಿದ್ದಾನೆ ಯಾರಿದ್ದಾರೆ, ಆಮೇಲೆ ಅಡ್ರೆಸ್ ಕೊಟ್ಟು ಬಂದಿಲ್ಲ, ಅವತ್ತು ಯಾರಿದ್ದಾರೆ ಹುಡುಕಿದ್ದಾರೆ. ಹುಡುಕಿ ನಮಗೆ ಫೋನ್ ಮಾಡಿ ತನ್ನ ಖರ್ಚಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆಶ್ಚರ್ಯ, ಎಷ್ಟು ಪೋಸ್ಟಲ್ಲಿ ಕಳಿಸ್ಕೊಟ್ಟು. ಇದು ನಮ್ಮಲ್ಲಿ ಯೋಚನೆ ಮಾಡ್ತೀರಿ ನಾವು ಇದನ್ನು? ಇವತ್ತು ಹೋದ್ರೆ ಹೋಗ್ಬಿಡಿ, ಕೃಷ್ಣ ಆಗ್ಬಿಡಿ, ಎದುರಿಗೆ ನೋಡೋಡ್ತಲಕ್ಕೆ ಹೋಗ್ಬಿಡುತ್ತೆ. ಅಂದರೆ ಡಿಫ್ರೆನ್ಸ್ ಇರೋದು ಇಲ್ಲಿ. ಈ ಡಿಫ್ರೆನ್ಸ್ ಇರೋದ್ರಿಂದ ಅವ್ರು ಏನು ಮಾಡಿದ್ದಾರೆ, ಅವರು ವರ್ಲ್ಡ್ ವೈಡ್ ನಮ್ಮ ಇನ್ವೆಸ್ಟಿಟ್ ಮಾಡಿ, ವರ್ಲ್ಡ್ ವೈಡ್ ಇವತ್ತು ಯಾವ ದೇಶಕ್ಕೆ ಹೋದರೂ ಅವ್ರ ಮಠ ಒಂದು ಆಶ್ರಮ ಇರುತ್ತೆ. ನಮ್ಮಲ್ಲಿ ಯಾಕಿಲ್ಲ ಅಂದರೆ ಮಿನಿಮಮ್ ನಮ್ಮಲ್ಲಿ ಏನಿಲ್ಲ ಇವತ್ತು ಆನೆಸ್ಟಿ. ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಯೋಚನೆ ಮಾಡಿ. ಅಂತ ಆ ರೀತಿ ಮಾಡಿದಾಗ ಅವ್ರೇನು ಮಾಡ್ತಾರೆ, ಕೊಟ್ಟಿದ್ದಿಷ್ಟು ಆ ಶ್ರೀಮಂತ ಏನು ಮಾಡ್ತಾರೆ, ಕೋಟಿಗಟ್ಟಲೆ ಡೊನೇಷನ್ ಕೊಡ್ತಾರೆ. ಕೋಟಿಗಟ್ಟಲೆ ಗಿವ್. ನಮ್ಮದು ಹಾಗಿಲ್ಲ. ನಮ್ಮಲ್ಲಿ ಆಗಿರೋ ದೊಡ್ಡ ಸಿದ್ಧಾಂತ ಫಾಲೋಯಿಂಗ್ನಲ್ಲಿ ಮಾತ್ರ ಏನಾಗಿದೆ ಅಂದರೆ, ಅಜ್ಞಾನಿಗಳಾಗೇ ಇರಬೇಕು. ಇನ್ನೊಬ್ಬರು ಯಾರು ಬೈರಕ್ಕೆ ಬಂದರೆ ಶಟಪ್ ಅಂತ ಹೇಳೋದು. ಎಷ್ಟವರು ಬೈದರು ಅಂತ ಕೇಳಿದ್ರೆ ಬಾಯಿ ಮುಚ್ಚಿಬಿಡೋದು. ನಿನಗೆ ಅಧಿಕಾರನೇ ಇಲ್ಲ, ನಿನಗೆ ಸರಿ ಮಾಡ್ಕೊಂಡು ಏನು ಮಾಡಿದ್ದಾರೆ, ಶಾಸ್ತ್ರ ವಿಚಾರ ಪ್ರಮೇಯ ಹೆಚ್ಚು ಕಡಿಮೆ ಮಾಡು. ಅದು ಬಿಡ್ಲಕ್ಕೆ ಬರೋದು ತತ್ವ. ಅದು ತತ್ವ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದರೆ ನೀವು ಫೈಟ್ ಔಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಬೇರೆ ವಿಷಯ ಬಂದರೆ ಏನು ಮಾಡ್ಬೇಕು, ಅದನ್ನು ಆ ವಿಷಯ ತಲೆಯಾಗಿದ ಹಾಕ್ಕೊಳ್ಬೇಕು. ಅದನ್ನ ಎಂಟ್ರಾಗಲಿಕ್ಕಂತೂ ಸಾಧ್ಯನೇ ಇಲ್ಲ. ಅದು ಅವು ಸಮಾಜ ಬೆಳೆಯುತ್ತೆ, ಗೊತ್ತಾಯ್ತಾ? ಸಮಾಜ
ಇವತ್ತು ಟಿ ವಿಯಲ್ಲಿ ನೋಡಿರ್ತೀರಿ ಎಷ್ಟು ಹೊತ್ತು ಕೆಟ್ಟ ಕೆಟ್ಟ ಬೇಕಾದ್ರೆ ಓಡಾಡ್ತಿರ್ತಾರಲ್ಲ, ಅಸಹ್ಯ ಬರೋದಲ್ಲ. ನಮ್ಮ ಬಗ್ಗೆ ಆ ರೀತಿ ಆಗುತ್ತೆ ಜನಗಳು. ಮೋಸ್ಟ್ ಇರಲೆವೆಂಟ್ ಥಿಂಗ್ಸ್ ಮಾತಾಡ್ತಿದ್ದಾಗ ಈ ಇದರಲ್ಲಿ ಹೇಳಬೇಕಾದ್ರೆ, ಭಕ್ತರಾದರೆ ಬಲಂ ಸ್ವಭಕ್ತೇ ಅಧಿಕಂ ಪ್ರಕಾಶೆ. ಭಕ್ತಿಗಿಂತ ಶಕ್ತಿ ಇಲ್ಲ, ಅದು ದೊಡ್ಡ. ಅಧಿಕಂ ಭಕ್ತಿಯ ಶಕ್ತಿ ಎಷ್ಟು ಅಂತ ಕೇಳಿದರೆ ಆ ಶಕ್ತಿಗೆ ಯಾವ ಬೇರೆ ಶಕ್ತಿ ಮ್ಯಾಚ್ ಆಗೋದಿಲ್ಲ. ಆಗ ಬರೋ ದೇವರು ಭಕ್ತವತ್ಸಲ ಅಂತ ಹೇಳೋದಕ್ಕೆ ಅಂಬರೀಷರ ಮುಂದೆ ಹೇಳ್ತಾರೆ ದೇವರು, ನಾನು ಭಕ್ತರ ಕೈ ಬಿಡೋದಿಲ್ಲ. ಯಾತಕ್ಕೆ? ವಶೀಕುರ್ವಂತಿ ಮಾಂ ಭಕ್ತ್ಯ ಸತ್ ಸ್ತ್ರೀಯ ಸತ್ಪತಿಂ ಯಥಾ ಅಂತ ದೃಷ್ಟಾಂತ ಕೊಟ್ಟು ನನ್ನ ವಶ ಮಾಡ್ಕೊಬಿಡ್ತಾರೆ ಭಕ್ತರು. ನಾ ಹೇಗೆ ಬಿಡಲಿ ಅಂತ ಹೇಳ್ತಾರೆ. ಈ ಮಾತನ್ನ ಹೇಳೋದ ಎಷ್ಟು ದೊಡ್ಡ ಸರ್ವೋತ್ತಮನಾದ ಪರಮಾತ್ಮ, ನಾನು ಯಾರ ಅಧೀನ ಅಲ್ಲ, ಆದರೆ ಭಕ್ತವತ್ಸಲ ಹೌದು ನಾನು, ಭಕ್ತವತ್ಸಲ. ಅದನ್ನು ಹೇಳೋದಕ್ಕೆ ಬಲಂ ಸ್ವಭಕ್ತೇ ರಥಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದಶೇಷು ಅತುಲ್ಯಂ ಅನನ್ಯ ಭಕ್ತಾಂಚ ಸುರೇಶ ಕಾಂಕ್ಷಯ. ಅದಕ್ಕೆ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ. ಸುರೇಶ ಕಾಂಕ್ಷಯ, ಉನ್ನತ ಪ್ರಾರ್ಥಿತ. ದೊಡ್ಡವರು ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಕೆಲಸ, ಅವೆಲ್ಲ ಉದ್ಧಾರ ಆಯಿತು. ಇಂದ್ರದೇವರ ಅನುಗ್ರಹ, ದೇವರ ಅನುಗ್ರಹ ಬಂತು. ಗಂಡನ ಇದ್ದೇ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಸರಿ ಹೋಯ್ತು, ದೇವರು ಸರಿ ಮಾಡಿ. ವಿಧಾಯ ನಾರೀಂ ಪ್ರಯಯೌ ತಯಾ ಅರ್ಚಿತ. ಎರಡೇ ಶ್ಲೋಕದಲ್ಲಿ ಆ ಒಂದು ಕಥೆ, ಇನ್ನೊಂದು ನಿರ್ಣಯ, ಎರಡೊಂದು ಸೇರಿ ಸಂದೇಶ ಎಲ್ಲ ಬರಹ ಮಾಡಿದೆ. ಆಚಾರ್ಯ ಬರೆದ ಇದರ ಎಲ್ಲ ಕಥೆಗಳು ಕೂಡ ಹಾಗೆ ಬರೆಯೋದು. ಒಂದು ಶ್ಲೋಕ ಎರಡು ಶ್ಲೋಕ ಮುಗಿಸ್ಬಿಡ್ತಾರಲ್ಲ. ಶ್ಯಾಮಾವದಾತೆ ಜಗದೇಕ ಸಾರೇ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ ಸಹಾನುಚೇ ಕಾರ್ಮುಕ ಬಾಣ ಬಾಣೌ ಪುರೀಂ ಪ್ರವಿಷ್ಟೇ ತುತುಷುರ್ವಿದೇಹಜಾಹ. ಶ್ಯಾಮಾವದಾತೆ ಹೌದು, ಅದೇನಾಯ್ತು, ಅದು ಏನಾಯ್ತದ, ದೊಡ್ಡ ತಪಸ್ಸಾಗೋಯ್ತು. ಈ ಪ್ರಸಂಗ ನಡೆದೇ ಹೋಗಿದ್ರೆ ಅಲ್ಲಿ ಪ್ರಾರ್ಥನೆ ಸೇರ್ತಾನೆ ಇರಲಿಲ್ಲ. ಅರ್ಥ ಆಯ್ತು ನಿಮಗೆ? ಎಷ್ಟು ಅನುಗ್ರಹ ಮಾಡಿದೆ ದೇವರು. ಅದು ಕಾಂಪನ್ಸೇಟ್ ಆಗಲಿಲ್ಲ. ಈಗ ಎಷ್ಟು ಕಾಂಪನ್ಸೇಟ್ ಆಯ್ತು. ಅದೇನು ಮಾಡಿಲ್ಲ, ಬೈದಿದ್ದು ಯಾರು, ನನ್ನ ಗಂಡ ಸಹಿಸ್ಕೊತೀನಿ, ಆಯ್ತು, ಮುಗಿದೋಯ್ತು. ಫಾರ್ ನೋ ರೀಸನ್, ತಪ್ಪಿಲ್ಲೇ ಇಲ್ಲ. ಹಠ ಮಾಡ್ಬೋದಾಗಿತ್ತು. ಇವತ್ತಾದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಇದಾಗಿ ಹೋಗ್ಬಿಡುತ್ತೆ. ಸಹಿಸ್ಕೊಂಡು ಅದು ತಪಸ್ಸು ಅಂತ ಕರೆಯುತ್ತೆ. ಅದೇ ತಪಸ್ಸು. ಯಾವ ಥರ ನಿಷ್ಕಾರ್ಯ. ಅದಕ್ಕೆ ಆಚಾರ್ಯ ಬ್ರಾಹ್ಮಣ ಬೈತಾನೆ, ಬಾಯಿ ಬಂದ ಬೈತಾನೆ ಬ್ರಾಹ್ಮಣ, ನೀವು ತಪ್ಪಿಲ್ಲ, ಎತ್ಕೊಬಿಡಿ, ಇವು ತಪಸ್ಸಾಗುತ್ತೆ. ಅದ್ರ ಪುಣ್ಯ ಇವ್ರಿಗೆ ಶಿಫ್ಟ್ ಆಗುತ್ತೆ. ಅದ್ರ ಪುಣ್ಯ ಎಲ್ಲ ಬರಕ್ಕೆ ಶುರುವಾಗಿ. ನಿರಪರಾಧಿಗಳಿಗೆ ಶಿಕ್ಷೆ ಕೊಟ್ಟಾಗ ಶಿಕ್ಷೆ ಕೊಟ್ಟವನ ಪುಣ್ಯ ಯಾರಿಗೆ ಹೋಗುತ್ತೆ? ಅವನಿಗೆ ಹೋಗುತ್ತೆ. ಅದರಿಂದ ಶಾಪ ಕೊಡಬಾರ್ದು. ಅದಕ್ಕೆ ಹೇಳಿದ್ದು, ಶಾಪ ಕೊಡೋದು, ವರ ಕೊಡೋದೆಲ್ಲ ಏನದು ಪುಣ್ಯ ಕಳ್ಕೊಂಡು. ಅದು ಕೊಟ್ಟ ಕೃಷ್ಣ ಮಂತ್ರ ಯಾರು ಹೇಳ್ಕೊಡಿ ಅಂತ ಬರ್ತಾರೆ ಅಂತ ತಿಳ್ಕೊಬೇಡ. ನಮಗೆ ಖುಷಿ ಆಗ್ತದೆ ಆ್ಯಕ್ಚುಲಿ, ಬಟ್ ಯೋಚನೆ ಮಾಡಬೇಕು. ನಾವು ಹೇಳ್ತೀವಲ್ಲ, ನಮ್ಮ ಸಿದ್ಧಿ ಶಿಫ್ಟ್ ಆಗ್ತದೆ ಅವರಿಗೆ. ಅರ್ಥ ಆಯ್ತಾ? ಅದಕ್ಕೆ ಅವ್ರು ಏನು ಮಾಡಬೇಕು, ಫಸ್ಟು ಹೆಚ್ಚು ಜಪ ಮಾಡಿ ಅಂತ ಸರಿ ಮಾಡ್ಕೊಂಡಿರ್ಬೇಕಾಗ. ಸುಮ್ಮನೆ ಚೆಕ್ ಕೊಟ್ಟರೆ ಏನೋ ತೊಗೋತಾರ? ಅಕೌಂಟ್ ಇರ್ಬೇಕಲ್ಲ ಫಸ್ಟ್, ನಿಮಗೆ ಅಲ್ಲಿ ದುಡ್ಡು ಇರ್ಬೇಕಾದ್ರೆ ಬ್ಯಾಲೆನ್ಸ್ ಇಲ್ಲ, ಚೆಕ್ ಕೊಟ್ಟಾಗುತ್ತೆ. ಅದಕ್ಕೆ ಬಂತ ಹೇಳ್ಕೊಂಡು ಹೇಳ್ಬೇಕಾರೆ, ಹಾಗೆಲ್ಲ ಬಂತ ಹೇಳೋದಕ್ಕಾಗೋದಿಲ್ಲ. ನೀವು ಇವತ್ತು ಕೇಳಿದ್ದೀರಿ, ಆಯ್ತು ಇಷ್ಟಿತ್ತು ಬನ್ನಿ ಹೇಳ್ತೀನಿ ಅಂತೆ ಬಂದು ಪರೀಕ್ಷೆ ಮಾಡಬೇಕು, ಯೋಗ್ಯರ ಓದೋಲ್ಲ ಅಂತೇಳಿ. ಯಾಕಂದ್ರೆ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಪಾಪ ಅವ್ರು. ಯೋಚನೆ ಮಾಡಿ ಯೋಗ್ಯರು ಅಂತ ಗೊತ್ತಾದ್ರೆ ಹೇಳ್ಬೇಕು, ಇಲ್ಲದೋದ್ರೆ ಆಗಲ್ಲ ಅಂತಾನೆ ಹೇಳ್ಬೇಕು. ಎಲ್ಲರೂ ಹೇಳೋ ಕಾರಣ ಇಲ್ಲ. ಯಾಕೆಂದ್ರೆ ಅದು ಇದು ದುಡ್ಡು ಇದೆ, ನಮ್ಮ ದುಡ್ಡು ಹೋಗುತ್ತೆ. ಕೊಟ್ಟರೆ ಚೆಕ್ ಕೊಟ್ಟರೆ ಹೋಗುತ್ತೆ. ಚೆಕ್ ಬುಕ್ ಪ್ರಕಾರ ಕೊಡ್ಲಿಕ್ಕಾಗುತ್ತೆ? 20 ಶೀಟ್ ಇದೆ, 20 ಲೀಫ್ ಇದೆ, ಕೊಟ್ಬಿಡ್ತೀರಿ ಅಂತ ಹೇಳಿದರೆ ಅಕೌಂಟೇ ಇಲ್ಲ, ಅಲ್ಲಿ ಅಮೌಂಟೇ ಇಲ್ಲ. ಅಮೌಂಟ್ ಇದ್ರೆ ಚೆಕ್ ಹೇಗೋ ಬಂದವರಿಗೆಲ್ಲ ನಾವು ಉಪದೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಾಮರ್ಥ್ಯ ಇರಬೇಕು. ಮತ್ತು ಯತಿಗಳಿಗೆ ಪೀಠಾಧಿಪತಿ ಯಾತಕ್ಕೆ ಮಹತ್ವ ಬಂತು ಅಂದರೆ, ಅವ್ರಿಗೆ ಬೇರೆ ಕೆಲಸ ಇಲ್ಲ. ಏನು ಮಾಡ್ಬೇಕಾದ್ರೆ ಯಾವಾಗಲೂ ಬ್ರಾಹ್ಮಣನೇ ವಿಪ್ರಸ್ಯ ಜಪೋಪದೇಶ. ಅವ್ರಿಗೆ ಬೇರೆ ಸಂಸಾರ ಯಾವ ಕಾರಣನೂ ಕೊಂಡಕ್ಕೆ ಬರಲ್ಲ. ಏನು ಮಾಡ್ಬೇಕು ಅವರು? ಆದ್ದರಿಂದ ಅವ್ರು ಏನು ಬಂತ ನಾಳೆ ಹೇಳ್ತೀನಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಪುಣ್ಯ ಬೇಕಾದಷ್ಟಿದೆ, ಗೊತ್ತಾಯ್ತಾ? ಕೊಡ್ಲಿಕ್ಕೆ ಬರುತ್ತೆ. ಉಳಿದವ್ರು ಕೊಡ್ಬೇಕಾದ್ರೆ ಅದು ಪುಣ್ಯ ಕೊಟ್ಟರೆ ಏನಾಗಿರ್ಬೇಕು, ಬೇರೆ ರೀತಿ ಅದು ಬೆನಿಫಿಟ್ ಸಿಗಾಗಿರ್ಬೇಕು. ನಮಗೆ ಪುಣ್ಯ ಬರಾಗಿರ್ಬೇಕು. ಅದು ಪುಣ್ಯ ನಮಗೆ ಬರದೆ ಹೋದ್ರೆ ಕೊಟ್ಟೇನು ಉಪಯೋಗ? ಅದೇ ಸುಮ್ಮನೆ ಕೊಡೋದಿಲ್ಲಲ್ಲ ಆ ರೀತಿ. ಅದಕ್ಕೇನೆ ಬರುತ್ತೆ. ಅದೇ ಪುಣ್ಯ ಬರುತ್ತೆ. ಯಾವ ರೀತಿ ಬರುತ್ತೆ? ಅದು ವ್ಯಾಲಿಡ್ ಆಗಿದ್ದರೆ ಮಾತ್ರ, ಇಲ್ಲದ್ರೆ ಬರೋದಿಲ್ಲ. ನಿಮಗೆ ಗ್ರಾಂಟ್ ಖರ್ಚು ಮಾಡ್ತೀರಿ, ನೆಕ್ಸ್ಟ್ ಟೈಮ್ ಜಾಸ್ತಿ ಗ್ರಾಂಟ್ ಕೊಡ್ತಾರೆ. ಅದಕ್ಕೆ ಸರಿಯಾಗಿ ಖರ್ಚು ಮಾಡಿದ್ರೆ, ಮಿಸ್ಯೂಸ್ ಮಾಡಿದರೆ ಕೈಯಿಂದ ಬರೆಗೆ ಹೋಗುತ್ತೆ. ಅದಕ್ಕೆ ಯಾರಿಗೆ ಸಹಾಯ ಮಾಡ್ದ? ಇವನೀಗ ಮಂತ್ರೋಪದೇಶ ಮಾಡ್ದ, ಯೋಗ್ಯರಿಗೆ ಮಾಡ್ದ, ಅವ್ನ ಜೊತೆ ಜಪ ಮಾಡ್ತಾನೆ, ಪುಣ್ಯ ಬಂತು, ಈ ಪುಣ್ಯ ಬರುತ್ತೆ. ಅವ್ನು ಮಿಸ್ಯೂಸ್ ಮಾಡ್ತಾ, ಆ ಪುಣ್ಯ ಹೇಗೆ ಬರುತ್ತೆ ಈಗ? ಅದರಿಂದ ಹಣಕಾಸು ಕೊಡ್ಬೇಕಾದ್ರೆ ಅಯೋಗ್ಯರಿಗೆ ಕೊಡಬಾರ್ದು, ಯೋಗ್ಯರಿಗೆ ಕೊಡಬೇಕು. ಈ ಅನ್ನ ನೀರು ಕೊಡ್ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಕೊಡಿ ಅಂತ. ಅನ್ನ ನೀರು ಕೊಡ್ಬೇಕಾದ್ರೆ ಮಾತ್ರ ಏನು ಹುಡುಕ್ಲಕ್ಕೆ ಹೋಗಬೇಡಿ. ಅನ್ನಷ್ಟೇ ಕ್ಷುರಿತಂ ಪಾತ್ರ, ಹಚ್ತಾ ಇದ್ದಾನೋ ಅನ್ನ ಕೊಡಿ, ಬಾಯಾರಿಕೆ ಆಗಿದ್ದು ನೀರು ಕೊಡಿ, ಏನು ಕೇಳಕ್ಕೆ ಹೋಗ್ಬೇಡಿ. ಆದ್ರೆ ಅವ್ನು ಏನಾದ್ರು ಕೇಳ್ತಾನೆ ಅಂದರೆ ಯೋಗ್ಯತೆ ನೋಡಿ.
ಅದು ಬೇರೆ ಕೈಂಡಲ್ಲಿ ಕೊಡೋದಾದರೆ ಯೂಸ್ ಮಾಡೋದಿದ್ರೆ ಮಾತ್ರ ಕೊಡೋದು, ಅದು ಮಿಸ್ಯೂಸ್ ಮಾಡಬಾರ್ದು. ಮತ್ತೆ ಅದು ಸದ್ವಿನಿಯೋಗನೇ ಆಗಬೇಕು. ಅವಾಗ ಕೊಟ್ಟರೆ ಭಾರಿ ಪುಣ್ಯ. ನಾವು ಅದನ್ನು ನೋಡ್ದೇನೆ ಹೆಸರು ಬರುತ್ತೆ ಅಂತ ಕೊಟ್ಟರೆ ಉಪಯೋಗ ಇಲ್ಲ, ಪುಣ್ಯ ಬರಬೇಕು ಮುಖ್ಯ. ಅದಕ್ಕಾಗಿ ಇವರು ಕೇಳಿದ್ದು ಹಾಗೇನೆ, ಸುರೇಶ ಕಾಂಕ್ಷಯ ವಿಧಾಯ ನಾರೀಂ ಪ್ರಯಯೌ ತಯಾರ್ಪಿತಃ. ಅವಳಿಂದ ಪೂಜಿತನಾಗಿ ಹೊರಟ. ಶ್ಯಾಮಾವದಾತೆ ಜಗದೇಕ ಸಾರೇ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ ಸಹಾನುಜೆ ಕಾರ್ಮುಕ ಬಾಣ ಪಾಣೌ ಪುರಿ ಪ್ರವಿಷ್ಟೆ ಋತುಷುರ್ ವಿದೇಹಜಾಹ. ಈಗ ರಾಮದೇವರು ಎಲ್ಲಿ ಬಂದರು? ವಿದೇಹ ರಾಜ್ಯಕ್ಕೆ ಬಂದರು, ಜನಕಾದಿನ ಪಟ್ಟಣಕ್ಕೆ ಬಂದರು. ಅಯೋಧ್ಯೆಯಿಂದ ಆ ಕಡೆ ಹೋಗಬೇಕು. ಇವತ್ತು ಜನಕಪುರಿ ಅಂತಿದೆ, ಜನಕಪುರಿ ಅಂತ ಅಯೋಧ್ಯೆಯಿಂದ ಆ ಸೈಡ್ ನೇಪಾಳ ಕಡೆ ಹೋಗ್ಬೇಕು ನೀವು, ಅಲ್ಲಿ ಜನಕಪುರಿ ಸಿಗುತ್ತೆ, ಗೊತ್ತಾಯ್ತಾ? ಅಲ್ಲಿ ಬಂದಾಗ ಏನಾಯ್ತು? ಯಾರು ಬಂದಿದ್ದು? ರಾಮದೇವ್ರು ಹೇಗಿದ್ದಾರೆ? ಶ್ಯಾಮಾವದಾತೆ. ಕೃಷ್ಣನ ಬಣ್ಣ ರಾಮನ ಬಣ್ಣ ಇಬ್ಬರದು ಕೂಡ ಏನದು? ನೀಲಮೇಘ ಶ್ಯಾಮ. ಅವದಾತ ಅಂದ್ರೆ ಶೈನಿಂಗ್. ಶ್ಯಾಮಾವದಾತೆ ಪಡಿತಕ್ಕಂತಹ ನೀಲವರ್ಣ. ಜಗದೇಕ ಸಾರೆ, ಸಾರೆ ಅಂದ್ರೆ ಸರ್ವೋತ್ತಮ, ಜಗತ್ತಿಗೆ ಏಕ ಸಾರೆ ಸರ್ವೋತ್ತಮನಾದ ರಾಮ. ಸ್ವನಂತ ಚಂದ್ರಾಧಿಕ ಇವತ್ತು ಗವರ್ನರ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಏನಾಗುತ್ತಾಗ ದೊಡ್ಡ ನ್ಯೂಸ್ ಅದು. ಇವತ್ತು ರಾಮದೇವ್ ಸರ್ವೋತ್ತಮ ಬಂದಿದ್ದಾನಾದ್ರಿಂದ ಇಡೀ ಅಯೋಧ್ಯೆ ಮಿಥಿಲೆ ಏನಾಗ್ಬಿಟ್ಟಿದೆ ಅಲ್ಲಿ, ಅಷ್ಟು ಖುಷಿಯಿಂದ ನೋಡ್ತಾ ಇದ್ದಾರೆ. ಎಷ್ಟು ರಾಮದೇವರು ಹೇಗಿದ್ದಾರೆ? ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ. ದೇವರ ಚಿತ್ರ ಇದೆ. ಇದನ್ನ ಯಾತಕ್ಕೆ ವರ್ಣನೆ ಮಾಡ್ತಾರೆ? ಧ್ಯಾನಕ್ಕೆ ಉಪಯೋಗ ಆಗುತ್ತೆ ಇವೆಲ್ಲ ಕೂಡ. ರಾಮ ಮಂತ್ರ ಹೇಳಬೇಕು, ಇದರ ಮಂತ್ರಕ್ಕೆ ಎಲ್ಲ ನೆನ್ಪಿಟ್ಕೊಂಡಿರ್ಬೇಕಾಗ ಒಂದು ಧ್ಯಾನ ಮಂತ್ರ ಗೊತ್ತಿರುತ್ತೆ. ಇವೆಲ್ಲ ನೋಡಿದಾಗ ಧ್ಯಾನ ಮಂತ್ರ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ. ಸ್ವನಂತ ಚಂದ್ರ ದೇವರ ಎಷ್ಟು ಕಾಂತ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ. ಕಾಂತ ಅಂದ್ರೇನು? ಮನೋಹರ, ಮನೋಹರನಾದವು. ಮಧ್ವವಿಜಯದ ಮಾತು ನೆನಪಿಸ್ಕೋಬೇಕೀಗ. ಯಾವ ರೀತಿ ಕಾಂತ? ಸ್ವನಂತ ಚಂದ್ರಾಧಿಕ ಕಾಂತ ಕಾಂತಿ ಕಾಂತಾಯ ಅಂತ ಮಧ್ವವಿಜಯ ಅರ್ಥ ಆಗುತ್ತೆ. ಎಷ್ಟಿದೆ ದೇವರು ಮನೋಹರ ಒಂದು ಸೌಂದರ್ಯ ಎಷ್ಟಿದೆ ಅಂದರೆ, ಕಾಂತಿ ಕಾಂತೆ. ಕಾಂತಿ ಎಷ್ಟು ಕಾಂತಿ ಇದೆ? ಯಾವ ಕಾಂತಿಗೆ? ಅಧಿಕ ಕಾಂತಿ, ಭಾರಿ ಕಾಂತಿ ಇದೆ. ಯಾರ ಕಾಂತಿ? ಚಂದ್ರನ ಕಾಂತಿ ಇದೆ. ಎಷ್ಟು ಚಂದ್ರನ ಕಾಂತಿ ಇದೆ? ಅನಂತ ಚಂದ್ರಾಧಿಕ ಕಾಂತಿ ಇದೆ. ಅದು ಚಂದ್ರ ಎಂಥ ಚಂದ್ರನು? ಕಪ್ಪಿರ ಚಂದ್ರ ಅಲ್ಲ, ಮಧ್ಯ ಕಪ್ಪಿರ್ತಾರ ಆ ಚಂದ್ರ. ಅನಂತ ಚಂದ್ರಾಧಿಕ ಕಾಂತಿ ಕಾಂತಿ ಅಂದ್ರೆ ಏನರ್ಥ? ಅದು ಅಭೂತೋಪಮ ಅಂತ ಕರೀತಾರೆ. ಅಂಥದ್ದು ಇಲ್ಲೇ ಇಲ್ಲ, ಕಾಲಕ್ಕೆಲ್ಲ ಚಂದ್ರ ಇಲ್ಲೇ ಇಲ್ಲ. ಬಟ್ ದೇವರಲ್ಲಿ ಅಂತ ಸಾಮರ್ಥ್ಯ ಆಗಿ ನಮಗೆ ದ್ವಾದಶ ಸ್ತೋತ್ರ ಅರ್ಥ ಆಗುತ್ತೆ. ಮತ್ತೆ ಸ್ಮರೇತ ಯಾವಿನೇನಾಥ ಸಹಸ್ರಾಭಿತ ಕಾಂತಿ ಮತ್ತೆ ಭವತಾ ಪಾಪನೋ ದೀಢ್ಯಂ ಶ್ರೀಪತೇ ಮುಖ ಪಂಕಜ. ಪರಮಾತ್ಮನ ಮುಖ ಆಗಿದೆ. ಅಲ್ಲಿ ಏನಂತ ಹೇಳಿದ್ದಾರೆ? ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್. ಯಾಮಿನೀನಾಥ, ಯಾಮಿನಿ ರಾತ್ರಿ, ರಾತ್ರಿನಾಥ ಚಂದ್ರ. ಯಾಮಿನೀನಾಥ ಸಹಸ್ರ ಅಮಿತ ಕಾಂತಿಮತ್. ಅನಂತಾನಂತ ಚಂದ್ರಕಾಂತಿ ಪರಮಾತ್ಮ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ. ಆಚಾರ್ಯ ಪದಗಳು ಆ್ಯಕ್ಚುಲಿ ಡಿಫಿಕಲ್ಟ್ ವರ್ಡ್ ಅಲ್ಲ, ಅದು ಪ್ಯಾಕ್ಡ್ ವಿತ್ ಫುಲ್ ಆಫ್ ಮೀನಿಂಗ್. ಗೊತ್ತಾಯ್ತಾ? ಫುಲ್ ಆಫ್ ಮೀನಿಂಗ್. ಆಚಾರ್ಯ ಎಷ್ಟು ಸರಳ ಬರೀತಾರೆ ಅಂದರೆ, ಯಾವ ಸಂಸ್ಕೃತ ಕಾವ್ಯನೂ ಇಷ್ಟು ಸುಲಭ ಇಲ್ಲ. ಬಟ್ ಇಷ್ಟು ಅರ್ಥ ಯಾವುದಕ್ಕೂ ಇರೋದಿಲ್ಲ. ಕೆಲವು ಕಾವ್ಯಾರ್ಥ ತಲೆ ಕೆಟ್ಟ ಹೋಗ್ಬಿಡುತ್ತೆ ಅರ್ಥ, ಅಷ್ಟು ಡಿಫಿಕಲ್ಟ್ ವರ್ಡ್ಸ್ ಉಪಯೋಗಿಸಿರ್ತಾರೆ. ಆದರೆ ಆಚಾರ್ಯ ಅಷ್ಟು ಸಿಂಪಲ್ ವರ್ಡ್ಸು ಪ್ಯಾಕ್ಡ್ ವಿತ್ ಮೀನಿಂಗ್ ಅಂಡ್ ನಮ್ಮ ನಿತ್ಯ ಜೀವನಕ್ಕೆ ಧ್ಯಾನಕ್ಕೆ ಫುಲ್ ಅನುಕೂಲ ಆಗುತ್ತೆ. ಸಹಾನುಜೆ, ಲಕ್ಷ್ಮಣಿಗೆ ಅಷ್ಟಿಲ್ಲ, ಅದರ ಕಾಂತಿ ಇದೆ, ಅದಕ್ಕೆ ಸಹ ಅನುಜೆ ಅಂತ ಹೇಳಿದ್ರು. ಯಾಕೆ? ಒಳಗೆ ತನ್ನ ಸಂಕಷ್ಟ ರೂಪ ಇದೆ ಆತನಲ್ಲಿ. ಬರೀ ಹಾಲು ಬೆಳಗಿದೆ. ಈ ಕಾಫಿ ಹಾಲು ಹಾಕಿದಾಗ ಅದು ಬೆಳಗಾಗುತ್ತೆ. ಎಷ್ಟು ಬೆಳಗಾಗುತ್ತೆ ಅದು? ಹಾಲಿನಷ್ಟು ಬೆಳಗಿರೋದಿಲ್ಲ, ಸ್ವಲ್ಪ ಅದು ಬಣ್ಣ ಚೇಂಜ್ ಆಗಿರುತ್ತೆ. ಲಕ್ಷ್ಮಣನ ಆವೇಶ ಇದ್ದಿದ್ದಕ್ಕೆ ಏನಾಯ್ತು? ಈಗ ಕಾಂತಿ ಇದೆ, ಅದು ರಾಮನಷ್ಟು ಕಾಂತಿ ಇಲ್ಲ, ಅದಕ್ಕೆ ಸೆಕೆಂಡರಿ ಆದ ಸಹಾನುಜೆ. ಕಾರ್ಮುಕ ಬಾಣ ಬಾಣವು. ಮತ್ತೆ ಹೇಗಿದ್ದ ರಾಮದೇವರು? ಕಾರ್ಮುಕ ಬಾಣ. ಕಾರ್ಮುಕ ಅಂದ್ರೇನು? ಧನುಸ್. ಬಾಣ ಬಾಣ. ಕಾರ್ಮುಕ ಬಾಣ ಬಾಣವು. ಈ ಧನುರ್ಮಾಸ ಬರುತ್ತಲ್ಲ, ಅದಕ್ಕೆ ಕಾರ್ಮುಕ ಮಾಸ ಅಂತಲೂ ಕರೀತಾರೆ. ಧನುಸ್ಸು ಅಂದ್ರೆ ಕಾರ್ಮುಕ, ಕಾರ್ಮುಕ ಮಾಸ ಅಂತಲೂ ಅದಕ್ಕೆ ಹೆಸರು. ಕಾರ್ಮುಕ ಬಾಣ ಬಾಣವು. ಕೈಯಲ್ಲಿ ಬೆಲ್ಲು ಬಾಣ ಹಿಡ್ಕೊಂಡಿದ್ದಾರೆ ರಾಮದೇವರು. ಪುರೀಂ ಪ್ರವಿಷ್ಠೆ. ಯಾವ ಪುರಿ ಅದು? ಅಯೋಧ್ಯ ಪುರೀಂ ಪ್ರವಿಷ್ಠೆ. ತುತುಷುರ್ ವಿದೇಹಜಾಹ. ವಿದೇಹಜಾಹ, ವಿದೇಹದಲ್ಲಿದ್ದವರೆಲ್ಲ ಕೂಡ ನಮ್ಮದಕ್ಕೆ ರಾಮದೇವರು ಬಂದರು ಅಂತ ಹೇಳಿ ಅಷ್ಟು ಖುಷಿ ಆಗ್ತಾ ಇದೆ. ನಮಗೊಂದು ಪ್ರಶ್ನೆ ಬರುತ್ತೆ, ಅಲ್ಲ ರಾಮದೇವರು ಯಾರಂತ ಗೊತ್ತಾ ಅವರಿಗೆಲ್ಲ ಕೂಡ? ಕೃಷ್ಣ ನಾರಾಯಣ ಅಂತ ಗೊತ್ತಾ? ಯಾತಕ್ಕೆ ಬಂದವರು ಗೊತ್ತಾ? ಚಂದ್ರ ಬರ್ತಾರೆ, ಯಾರು ಬೋರ್ಡ್ ಹಾಕಿದ್ದಾರೆ ಚಂದ್ರ ಮೇಲೆ. ಚಂದ್ರ ಹೇಗಿದ್ದಾನೆ? ಮನಸ್ಸಿಗೆ ಓದ್ತಾ ಇರ್ತಾರೆ. ರಾಮದೇವ್ರು ನೋಡಿದ್ರೆ ಅನಿಸ್ತಾ ಇತ್ತು ಏನಂತ, ಈತ ಸಾಮಾನ್ಯನಲ್ಲ. ಯಾರೀತ?
ಅನಂತ ಚಂದ್ರಾಧಿಕ ಕಾಂತಿ ಎಂಬ ಚಂದ್ರನ ಕಾಂತಿ ಚಂದ್ರ ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೋ, ರಾಮದೇವರ ಹಿರಿಮೆ ಹೇಗೆ ಗೊತ್ತಾಗ್ತಿತ್ತು, ನೋಡಿದ ತಕ್ಷಣ ಗೊತ್ತಾಗ್ತದೆ. ಸೆಲ್ಫ್ ಅಂತ ಹೇಳೋದಿಲ್ಲ, ಸೆಲ್ಫ್ ಎಕ್ಸ್ಪ್ಲೇಟರಿ ಇದ್ದಾಗೆ ಆ ಥರ ಇದ್ದಾರೆ ರಾಮದೇವ್. ಇಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆಲ್ಲ ಅವತಾರ ಗೊತ್ತಿತ್ತೆ ಅವರಿಗೆಲ್ಲ ಅಂತ ಕೇಳಿ, ಗೊತ್ತಿಲ್ಲ. ಆದರೆ ಗೊತ್ತಿಲ್ಲದೆ ಹೋದ ಕೂಡ ಏನಾಯ್ತದ, ಭಾಳ ರುಚಿಯಾದ ಪದಾರ್ಥ ತಿಂತಾನೆ, ಏನು ಅಂತ ಗೊತ್ತಿಲ್ಲ, ಭಾರಿ ರುಚಿಯಾಗಿದೆ ಅಂತ ಹೇಳ್ತಾನೋ ಇಲ್ಲ, ಆಮೇಲೆ ಏನು ಅಂತ ಕೇಳ್ತಾರೆ. ಅದು ಅವ್ರು ಕೇಳಿದ ಮೇಲೂ ರುಚಿ ಆಗುತ್ತೆ, ಕೇಳೋದಕ್ಕಿಂತ ಮುಂಚೆ ಕೂಡ ಏನಾಗಿರುತ್ತೆ ಅದು, ರುಚಿ ಎಲ್ಲಿದೆ ಅದು, ಅದರೊಳಗೆ. ಅದಕ್ಕೆ ಸ್ವನಂತ ಚಂದ್ರ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಅದಕ್ಕೆಲ್ಲ. ಇವೆಲ್ಲ ಹೇಳಿಬಿಟ್ರಿ, ಯಾರು ಗೊತ್ತಿತ್ತ ರಾಮದೇವ್ರ ಬಗ್ಗೆ ಪರಿಚಯ ಇತ್ತು ಅವ್ರಿಗೆ ಯಾರ್ಯಾರು ಕೂಡ, ಯಾರಿಗೂ ಇಲ್ಲೇ ಇಲ್ಲ. ಮತ್ತೆ ಹೇಗೆ ಸಂತೋಷಪಟ್ಟರು ಅಂದರೆ ತನ್ನೊಳಗೆ ಬಿಡಿಸ್ಕೋ, ಸೂನು ಹೌದು, ತನ್ನ ಸ್ವಂತ ಕಾಂತಿ, ಅದಕ್ಕೆ ಹಾಗೆ ಕಾಣಿಸ್ತಾ ಇತ್ತು. ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತಿ ಸಹಾನುಜೆ ಕಾರ್ಮುಕ ಬಾಣಪಾಣವು. ಇಲ್ಲೊಂದು ಸಾರಸ್ಯ, ಅನುಜೆ ಅಂತ ಹೇಳಿದ್ರಿಂದ ಅನುಜ ಶಬ್ದಕ್ಕೆ ಎರಡರ್ಥ. ಅನುಜ ಅನುಸೃತ್ಯ ಜಾತ ಅಂತ ಅನಂತರ ಹುಟ್ಟಿದವನು ಅಂತ ಅರ್ಥ. ಆದರೆ ಲಕ್ಷ್ಮಣ ಇಮ್ಮಿಡಿಯೇಟ್ ಹುಟ್ಟಿದವನು, ದೊಡ್ಡವನು, ಅದಕ್ಕೆ ಲಕ್ಷ್ಮಣ. ಸಾಕ್ಷಾತ್ ತಮ್ಮ ಯಾರೀಗ ಭರತ ಅಲ್ಲ, ಯಾರು, ಯಾಕೆ ಅನುಜ ಅಂತ ಕರಿಬೇಕಾದ್ರೆ ಕೇಳ್ತಾರೆ ಓನ್ ಫಸ್ಟ್ ಬ್ರದರ್ ಅಂತ, ಓನ್ ಅಂತ ಫಸ್ಟ್ ಕೇಳ್ತಾರೆ. ಓನ್ ಅಂದ್ರೆ ಡೈರೆಕ್ಟ್ ಇಮ್ಮಿಡಿಯೇಟ್, ಎರಡು ಅಂಶ ಬರಬೇಕಲ್ಲಿ. ಇಲ್ಲಿ ರಾಮದೇವ ಲಕ್ಷ್ಮಣ ಏನಾಗಿದ್ದಾನೆ, ಸ್ವಂತ ತಮ್ಮ ಮತ್ತು ತಕ್ಷಣ ಹುಟ್ಟಿದ ಇಮಿಡಿಯೇಟ್. ಆ ಅರ್ಥದಲ್ಲಿ ಸಹಾನುಜೆ ಕಾರ್ಮುಕ ಬಾಣಪಾಣವು. ಇಲ್ಲೂ ಸ್ವಾರಸ್ಯ ಇದೆ ಅರ್ಥ ಆಗ್ಲಿಕ್ಕೆ. ಕಾರ್ಮುಕ ಬಾಣ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕೀಗ. ಕಾರ್ಮುಕ ಅಂದ್ರೆ ಧನುಸ್ಸು, ಬಾಣ ಅಂದ್ರೆ ಬಾಣ ಅಂದ್ರೆ ವಾಯುದೇವರು, ಇದಂದ್ರೆ ಸರಸ್ವತಿ ಭಾರತೀಯರು. ಕಾರ್ಮುಕ ಬಾಣಪಾಣವು ಕೈಲಿ ಹಿಡ್ಕೊಂಡಿದ್ದಾರೆ, ಆ ಕಾಂತಿ ಸೇರ್ಕೊಂಡ್ಬಿಟ್ಟಿದೆ ಜೊತೆಗೆ. ಇವೆಲ್ಲ ಸೇರಿದ್ದಕ್ಕೆ ಏನಾಯ್ತು, ಈಗ ಆಚಾರ್ಯ ಮುಂದ್ಸರ್ತಿ ಹೇಳಿದ್ದಾರೆ ಮೊದಲು ಗೈಡ್ಲೈನ್ಸ್ ಎಲ್ಲ ಅಪ್ಲೈ ಮಾಡ್ಕೋಬೇಕು ಮುಂದೆ. ಅದನ್ನು ಹಾಗೆ ಬಿಟ್ಬಿಟ್ರೆ ಅದಕ್ಕೆ ಸಂಬಂಧ ಇಲ್ದಾಗ ಆಯ್ತು. ತಿಳಿತಾ, ಉಪ್ಪು ಕಡಿಮೆ ಆಗಿದೆ, ಉಪ್ಪು ಅಲ್ಲೇ ಹಾಕಿದ್ದಾರೆ, ಉಪ್ಪು ಕಡಿಮೆ ಅಂತ ಕೂತಿರ್ತಾರೆ. ಅಲ್ಲಿ ಕಲಿಸ್ಕೊಡೋಷ್ಟು ಬುದ್ಧಿ ಬೇಕಲ್ಲ ಅವನಿಗೆ, ಆ ತತ್ವಗಳು ಸೇರಿಸ್ಕೋಬೇಕು. ಅದು ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಸರಿಯಾಗಿ ಓದ್ಬಿಟ್ರೆ ಏನಾಗುತ್ತಾಗ ಹೇಗೆ ತಾತ್ವಿಕ ಅರ್ಥ ತಿಳ್ಕೊಬೇಕು ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡೋದನ್ನೆಲ್ಲ ಹೇಳ್ಕೊಡ್ತಾರೆ ಆಚಾರ್ಯ. ಅದು ಇಲ್ಲಿ ಓದ್ಕೊಂಡ್ರೆ ಕಾರ್ಮುಕ ಬಾಣಪಾಣ, ಬಿಲ್ ಹಿಡ್ಕೊಂಡು ನಾವು ಹೋಗ್ತೀವಿ, ಗೌರವ ಸಿಕ್ಬಿಡತ್ತಾ, ಬಾಣ ಹಿಡ್ಕೊಂಡು ಸಿಕ್ಕತ್ತಾ. ಬಾಣ ಯಾವುದು, ಕಾರ್ಮುಕ ಯಾವುದು, ಸೆಂಚುರಿ ಹೊಡೆದ ಬ್ಯಾಟ್ ಭಾರಿ ಗ್ರೇಟ್, ಅದು ಗೊತ್ತಾಯ್ತಾ, ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಬ್ಯಾಟ್, ಅದು ಗ್ರೇಟ್ನೆಸ್. ಅಂಗಡಿಯಲ್ಲಿ ಸಿಗೋ ಬ್ಯಾಟ್ಗೆ ಅದು ಮಹತ್ವ ಇಲ್ಲ. ಈಗ ಸಿದ್ಧಿ ಆಗಿದೆ ಇದರಿಂದ, ಅದಕ್ಕೆ ಕಾರ್ಮುಕ ಬಾಣಪಾಣವು ಪುರೀಂ ಪ್ರವಿಷ್ಠೆ. ಇಲ್ಲೂ ಭಾರಿ ಸ್ವಾರಸ್ಯ ಇದೆ. ಮತ್ತೆ ಪುರೀಂ ಅಲ್ಲಿ ಎಲ್ಲಿ ಬಂದರು ಅವರು, ಊರಿಗೆ ಬಂದರು ಅಂತ. ಪುರ ಶಬ್ದ ದೇಹ. ನಮ್ಮ ದೇಹದಲ್ಲೇ ದೇವರು ಕಂಡ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ದೇವರು ಕಂಡ್ರೆ ಅಪ್ರೋಕ್ಷ ಜ್ಞಾನ ಆಗ್ತಿರ್ಲಿಕ್ಕೆ ಏನಾಗುತ್ತೆ, ವಿದೇಹಜ ಅಲ್ಲೂ ಸರಸ್ ಇದೆ. ಮತ್ತೆ ವಿದೇಹಜ ಏನು, ವಿದೇಹದಲ್ಲಿ ಹುಟ್ಟಿದವರು. ಹೇಗೆ ಓದ್ಬೇಕಂದ್ರ ಸರಿಯಾಗಿ ಓದಿದ್ರೆ ಆಚಾರ್ಯ ಗ್ರಂಥ ಎಷ್ಟು ಸೂಪರ್ ಅಂತ ಗೊತ್ತಾಗುತ್ತೆ. ದೇಹಾಭಿಮಾನ ಬಿಟ್ಟವರು, ಗೊತ್ತಾಯ್ತಾ. ವಿದೇಹ ವಿಗತ ದೇಹಾಭಿಮಾನ ವಿದೇಹರಿಗೆ, ಅವರಿಗಿದವ್ರು ಗೊತ್ತಾಗತ್ತೆ, ಮೃದರಿಗೆ ಗೊತ್ತಾಗತ್ತೆ ದೇಹಾಭಿಮಾನ. ಎಚ್ಚರ ಇದ್ದವನಿಗೆ, ಮಲಗಿದವನಿಗೆ ಪಕ್ಕದಲ್ಲಿ ಬಂಗಾರ ಇಟ್ಟರು ಗೊತ್ತಾಗಲ್ಲ, ಎಚ್ಚರ ಇದ್ರೂ ಗೊತ್ತಾಗುತ್ತೆ ಅವನಿಗೆ. ದೇಹಾಭಿಮಾನ ಇದ್ದವರಿಗೆ ಇದೆಲ್ಲ ಕಾಣಿಸೋದಿಲ್ಲ. ಅದಕ್ಕೇನಾಗಬೇಕು, ನಾಹಂಕರ್ತ ಹರಿಕರ್ತ ನಿರ್ಮಮೋ ನಿರಹಂಕಾರ ಸಶಾಂತಿ ಮತಿ ಗಚ್ಚತಿ. ದೇವರು ಕಾಣೋದು ನಮ್ಮ ದೇಹದಲ್ಲಿ ಕಾಣಬೇಕು, ದೇಹಾಭಿಮಾನ ಬಿಟ್ಟಿರ್ಬೇಕಾಗ. ದೇಹಾಭಿಮಾನ ಬಿಟ್ಟವರ ದೇಹದಲ್ಲೇ ದೇವರು ಅವರಿಗೆ ಕಾಣಿಸ್ತಾನೆ. ದೇಹಾಭಿಮಾನ ಬಿಟ್ಟವರಿಗೆ ಕಾಣಿಸ್ತಾನೆ, ದೇವ್ ಹೀಗೆ ಕಾಣಿಸ್ತಾನೆ, ಗೊತ್ತಾಯ್ತಾ. ಮತ್ತೆ ವಾಯುದೇವರಿದ್ದಾರೆ ಜೊತೆಗೆ, ಸರಸ್ವತಿ ಜ್ಞಾನ ಇದೆ, ವಾಯುದೇವರ ಮೂಲಕ ಬರ್ತಾರೆ. ಲಕ್ಷ್ಮಣ ಇದ್ದಾನೆ ವ್ಯಾಖ್ಯಾನಕರ್ತ, ಎಲ್ಲರ ಸಮೇತ ದೇವರು ಕಾಣಿಸ್ತಾನೆ. ಆಗ ಅವ್ರಿಗೇನಾಯ್ತು, ಭಾರಿ ಖುಷಿ ಆಯ್ತು. ವಿದೇಹ ಜಾಹ, ದೇಹ ಅಂತ ಮಾಡಬಾರ್ದು, ಯಾಕಂದ್ರೆ ಇಲ್ಲ ಅದು ಅರ್ಥ ಮಾಡಕ್ ಬರಲ್ಲ. ಯಾತಕ್ಕೆ ಅಂದ್ರೆ ನಾವು ಸಾಧನೆಗೆ ಏನಿರ್ಬೇಕು ನಮಗೀಗ, ಅಲ್ಲ ವಿದೇಹಜ ಮತ್ತು ಯಾರಿಗಂತೆ ಅಲ್ಲ, ಯಾರಿಗೆ ಅದು ವಿದೇಹಜಾಹ, ಇವರಿಗೆ ಅದು ಜನಕ್ಕನ್ವಯ, ಅದು ಅಬ್ಜೆಕ್ಟಿವ್ ಇವರಿಗೆ ಅನ್ವಯ. ಯಾರಿಗೆ, ವಿದೇಹದಲ್ಲಿರ್ತಕ್ಕಂಥ ಜನಗಳಿಗೆ ಅನ್ವಯ. ದೇವರಿಗೆ ಅನ್ವಯ ಆದ್ರೆ ಸರಿಯೇ, ದೇವರಿಗೆ ಅನ್ವಯ ಅಲ್ಲ, ಜನಗಳಿಗೆ ಅನ್ವಯ. ವಿದೇಹ ಜಾಹ ಬಹುವಚನ. ವಿದೇಹದಲ್ಲಿರತಕ್ಕಂಥವರು, ವಿದೇಹ ದೇಶದಲ್ಲಿರ್ತಕ್ಕಂಥವರು, ದೇಹಾಭಿಮಾನ ಬಿಟ್ಟು ಇರತಕ್ಕಂಥವರು, ಅವರಿಗೆ ಹೇಗಾಗುತ್ತೆ. ಎಷ್ಟು ಆಶ್ಚರ್ಯ ಅಂದ್ರೆ ಇಡೀ ಅಪ್ರೋಕ್ಷ ಜ್ಞಾನದ ಕಾನ್ಸೆಪ್ಟನ್ನೇ ಆಚಾರ್ಯ ಕೊಡ್ತಾರೆ, ಗೊತ್ತಾಯ್ತಾ. ಇಷ್ಟೆಲ್ಲ ಇದ್ರೆ ಮಾತ್ರ ಸಾಧ್ಯ. ಆದರೆ ಸುಮ್ಮನೆ ಬಂದಿಲ್ಲ, ವಿಶ್ವಾಮಿತ್ರ ಕರ್ಕೊಂಡ್ ಬಂದಿದ್ದಾರೆ, ಗಾಯತ್ರಿ ಜಪ ಮಾಡ್ತಿರ್ಬೇಕು ಅವೆಲ್ಲ ಅಂತ ಅರ್ಥ.
ಗಾಯತ್ರಿ ತೋಡು ಸಂಧ್ಯಾವಂದನೆ ಮಾಡಬೇಕು, ಅದು ಸಾಧನೆ ಮಾಡಬೇಕು, ಅವ್ರು ಕರ್ಕೊಂಡ್ಬರ್ಬೇಕು. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಆಗ ಆಚಾರ್ಯ ಮಾತಿನ ಇಂಪ್ಯಾಕ್ಟ್ ಎಷ್ಟು ಅಂತ ಗೊತ್ತಾಯ್ತು. ಅವರೇ ಹೇಳ್ತಾರೆ, ಎಷ್ಟು ಬರೆದಿದ್ದೀವಿ ಗೊತ್ತಾ ಅಂತ ಆಚಾರ್ಯ ಹೇಳ್ತಾರೆ ಕಡೆಗೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ. ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ. ಯಾರೋ ದುಡ್ಡು ಕೊಟ್ಬಿಡ್ತಾರೆ, ಒಂದು ಬ್ಯಾಗ್ ಕೊಡ್ತಾರೆ, ಭಾರಿ ಹುಷಾರಪ್ಪ, ಇದ್ರಲ್ಲಿ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಅಂತ ಹೇಳ್ತಾರಲ್ಲ ಹಾಗೆ. ಸೇಮ್ ಸೈಜ್ ಬ್ಯಾಗ್ ಇರುತ್ತೆ, ಅದ್ರ ತುಂಬ ಬರೀ ಬಟ್ಟೆಗಳು, ಅದು ಏನು ಯೂಸ್ಗಳು ಬಟ್ಟೆಗಳು. ಇನ್ನೊಂದ್ರೆ ಬರೀ ಪೀತಾಂಬರ ಇಟ್ಬಿಟ್ಟಿದ್ದಾರೆ, ಹುಷಾರು ಅಂತ ಹೇಳ್ತಾರಲ್ಲ ಹಾಗೆ. ಆಚಾರ್ಯರಂತಾರೆ ಹೇಗೆ ಓದಬಾರ್ದು ನಾವು? ಅದು ಕಥೆ ಕಾದಂಬರಿ ಓದಬಾರ್ದು. ಯಾರು ಇರ್ತಾರೆ, ಯಾರು ಕೇಸ್ ಒಂದು ಬ್ರೀಫ್ ಕೇಸ್ ಕೊಟ್ಟಿರ್ತಾರೆ, ಕಳ್ಕೊಂಡ್ಬಿಡ್ತಾರೆ, ಬೈತಾರೆ ಆಮೇಲೆ. ಏನು ಎಂಥದ್ದು ಏನಿತ್ತು ಗೊತ್ತಾ ಅದ್ರೊಳಗೆ, ಅದು ಕಳ್ಕೊಂಬಿದೆ ಅಂತ ಕೇಳ್ತಾರೆ. ಅವ್ರು ಏನು ಹೇಳ್ತಾರೆ, ಇವರು ಮೊದಲೇ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಹೇಳಬೇಕಾಗಿತ್ತು. ಆಚಾರ್ಯ ಹೇಳ್ತಾರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯ ವಿಶೇಷತೋ ಭಾರತ ವರ್ತ್ಮಚಾರಿ. ಮತ್ತೆ ಹೇಳ್ತಾರೆ, ವಿನಿರ್ಣಯೋ ನಾಶ್ಚಮುನಾ ವಿನಾಯತೆ. ಇನ್ನು ಬಿಟ್ಟು ಇನ್ನೊಂದು ನಿರ್ಣಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇದೆಲ್ಲ ಯಾಕೆ ಹೇಳ್ಬೇಕು ಅವರು? ನಾವು ಹೇಳಿಲ್ಲ ಅಂತ ನಾವು ಅರ್ಕೊಬಾರ್ದು ಆಮೇಲೆ. ಅದು ಹೇಳಿದ ಹೋದ್ರು ಅದ್ರಲ್ಲಿ ಇರ್ತಿತ್ತು. ತಮ್ಮ ಪ್ರಶಂಸೆ ಹೇಳ್ಕೊಳ್ಳಿಲ್ಲ ಆಚಾರ್ಯರು. ಇದು ಹುಷಾರಾಗಿರಿ, ದೊಡ್ಡ ಗ್ರಂಥ ಇದು, ಅದು ಮನೆಯಲ್ಲಿ ಇಟ್ಕೊಳ್ಳೋದೇ ಪುಣ್ಯ, ಅದು ಇಟ್ಕೊಳ್ಳೋದೇ ಪುಣ್ಯ, ಇದು ಮಾಡೋದು ಪುಣ್ಯ. ಪ್ರತಿಯೊಂದು ಸುಮ್ಮನೆ ಏನು ಓದಕ್ಕೆ ಬರೋ, ಸುಮ್ಮನೆ ಓದಿಟ್ಟ ಆಗ ಅಕ್ಷರ ಅದು ಒಂದು ಪುಣ್ಯ. ಮತ್ತೆ ಪುಣ್ಯ ಸಂಪಾದನೆ ಮಾಡೋಕ್ಕೆ ತುಂಬ ಬರೀ ಮಾರ್ಗಗಳಿವೆ, ಅದೆಲ್ಲ ಹೇಳಕ್ಕೋಸ್ಕರ ಋತುಶೂರ್ಣಿತ ವಿದೇಹಜಾಹ ಯಾಮಾವದಾತ್. ಯಾರಿಗೆ ಹೇಳಿದ್ದೇನೆ ಹೇಳಪ್ಪ, ಹೇಗೆ ಅರ್ಥ ಆಗತ್ತೆ? ಜಗದೇಕ ಸಾರೆ ಕ್ರಾಂತೆ, ಅದು ಸಪ್ತವಿಭಕ್ತಿ. ಕಾರ್ಮುಕ ಮತ್ತು ಬಾಣಗಳನ್ನು ಕೈಯಲ್ಲಿ ಹಿಡಿದವನು ಪ್ರವೇಶಿಸುತ್ತಿರಲು. ಗೊತ್ತಾಯ್ತಾ? ರಾಮದೇವರಿಗಲ್ಲ, ಇವರಿಗೆಲ್ಲ ಅಲ್ಲ. ಅದು ಹೇಳ್ತಾ ಕೂತು ಇದೇ ಮುಗಿತಾ ಇಲ್ಲ, ಅದೆಲ್ಲ ಹೇಳ್ತಾ ಮುಗಿಯೋದೇ ಇಲ್ಲ. ಅದರಿಂದ ಮತ್ತು ರಾಮ ಶಬ್ದಕ್ಕೆ ಹೋಗ್ಬೇಕಾಗತ್ತೆ ವಾಪಸ್ ನಾವು, ಅದು ಬೇಡ. ಅದು ಬೇರೆ ಚೇಂಜ್ ಆಗಿಬಿಡುತ್ತೆ. ವಿದೇಹಜಾಹ, ವಿದೇಹದಲ್ಲಿ ಇರ್ತಕ್ಕಂಥ ಜನಗಳಷ್ಟು ತುತುಷು. ಏನಾಯ್ತು ಅಲ್ಲಿಗೆ ಈಗ? ತುತುಷು, ಇನ್ನೇನು ಮಾಡಕ್ಕೆ ಬರೋದಿಲ್ಲ. ತುಂಬ ಎಕ್ಸೈಟ್ ಆದಾಗ ಏನು ಮಾಡ್ತಾರೆ? ಸಂತೋಷ ಆದಾಗ ಏನು ಮಾಡಕ್ಕೆ ಬರೋರು? ಎಂಜಾಯ್ ಮಾಡ್ತಾರೆ. ರಘುವರ ರೋಜಿಸುವವರು ನಾಟ್ಯ ಮಾಡೋರು ಅಷ್ಟೇ. ಇದು ಹಸು ಕರು ಇರುತ್ತೆ, ಹಾಲು ಕುಡಿದು ಬಿಡುತ್ತೆ, ಆಮೇಲೆ ಏನು ಮಾಡುತ್ತೆ ಗೊತ್ತವರು? ಹುಚ್ಚ ಬಟ್ಟೆ ಹಿಡ್ಕೊಳಕ್ಕೆ ಆಗೋದಿಲ್ಲ ಯಾರು ಕೂಡ. ಈಗ ಅರ್ಧ ಗಂಟೆ ಆಗಿರುತ್ತೆ ಅಷ್ಟೇ ಹುಟ್ಟಿಯೋದು. ಮನುಷ್ಯ ಸ್ಟಾರ್ ನೋಡ್ಬೇಕಾದ್ರೆ 3-4 ವರ್ಷ ಬೇಕು. ಅರ್ಧ ಗಂಟೆಗೆ ಅದು ಹಿಡಿಯಲಿಕ್ಕೆ ಸಾಧ್ಯ, ಅಷ್ಟು ಜ್ವರ ಓಡಾಡ್ತಾರೆ. ಅದು ಅಷ್ಟು ಆನಂದ ಆಗಿದೆ ಅವ್ರಿಗೆ. ಗೊತ್ತಾಯ್ತಾ? ಇಲ್ಲಿ ಹಾಗಾಗತ್ತೆ. ಋತುಷರು ವಿದೇಹಜಾಹ. ಧ್ರುವ ಮಾತಾಡಕ್ಕೆ ಬರಲೇ ಇಲ್ಲ ಧ್ರುವನಿಗೆ, ದೇವ್ರ ಕಂಡಾಗ ಶಂಕ ಮುಟ್ಟಿಸ್ತಾ ಮಾತಾಡಕ್ಕೆ ಶುರು ಮಾಡಿ, ಅದು ಮಾತು ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ತುಂಬ ಸಂತೋಷ ಆದ. ಯಾರೋ ಅನ್ಎಕ್ಸ್ಪೆಕ್ಟೆಡ್ ದೊಡ್ಡವ್ರು ಬಿಟ್ರೆ ಬಾಯಿ ತಗೊಂಡು ನಿಂತ್ಬಿಡ್ತಾರ ಅಂತ ಹೇಳಿ ಬಾಲ ಕರೀಲಕ್ಕೂ ತೋಚೋದಿಲ್ಲ ಅವ್ರಿಗೆ, ಶಾಕ್ ಆಗಿಬಿಡ್ತಾರೆ. ಆ ಥರ ಪರಮಾತ್ಮ ಹೊಂದಿರ್ಬೇಕಾದ್ರೆ ಅದೇನು ತೋರಿದಷ್ಟು ಆನಂದ ಪಡ್ತಾ ಇದ್ದ. ಶ್ಯಾಮಾವದಾತೆ ಜಗದೇಕ ಸಾರೆ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ ಸಹಾನುಜೆ ಕಾರ್ಮುಕ ಬಾಣವು ಪುರೀಂ ಪ್ರವಿಷ್ಟೆ ತುತುಷುರ್ ವಿದೇಹಜಾಹ. ಅಲ್ಲಿಗಿರಲಿ, ನಾಳೆ ದಿವಸ ಅದು ಮುಂದಿನ ಏನಾಯ್ತು ಅಂತ ಎಲ್ಲ ವರ್ಣನೆ ಮಾಡ್ತಾರೆ. ಸೀತಾ ಕಲ್ಯಾಣ.